ರಾಂಗ್ ಅಥವಾ ಫಾಲ್ಸ್ ಏನೋ ಒಂದು ಕೇಳಿದ್ರೆ ಉಲ್ಟಾ ಯಾವಾಗ್ಲೂ. ಓಕೆ, ಅದಕ್ಕೆ ನಾವು ಹೇಳೋದು ಕ್ವಶನ್ಸ್ ಅನ್ನ ಪ್ರಾಪರ್ ಆಗಿ ಓದ್ಬೇಕು, ಆಪ್ಷನ್ಸ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಜೀನ್ ಥೆರಪಿ ಅಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅಲ್ಲಿ ಯಾವ ವರ್ಡ್ಗಳು ತುಂಬಾ ಇಂಪಾರ್ಟೆಂಟ್. 2016 ಅಲ್ಲಿ ಒನ್ ಕ್ವಶನ್ ಅಬೌಟ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ದೇ ಫಾಸ್ಟ್ ಮೀನ್ಸ್ ದೇ ಮೇ ಆಸ್ಟ್ ಯಾವ್ದನ್ನ ಕೇಳಿರ್ಬೋದು, ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಕೇಳಿರ್ತಾರೆ. DNA ಪ್ರಾಬ್ ಈಸ್ ಯೂಸ್ಡ್ ಇನ್, DNA ಪ್ರಾಬ್ ಅನ್ನ ಯಾವ್ದ್ರಲ್ಲಿ ಯೂಸ್ ಮಾಡ್ತಾರೆ? ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ we were discussing about the chapter Biotechnology, Principles and Processes in the previous lecture under the series Target KCET Super 30. ಸೊ ಇದೇ ಸೀರೀಸ್ ಅಲ್ಲಿ ಬಯೋಟೆಕ್ನಾಲಜಿ ಫಸ್ಟ್ ಚಾಪ್ಟರ್ ಅಂತ ತಿಳ್ಕೊಂಡಿದ್ದು. ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ನ ತಿಳ್ಕೊಳ್ಳೋಣ, ಅಂಡ್ ದಟ್ ಚಾಪ್ಟರ್ ನೇಮ್ ಈಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ನಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ, ಬಯೋಟೆಕ್ನಾಲಜಿ ಇಸ್ ಎ ಡಬಲ್ ಎಡ್ಜ್ಡ್ ಸ್ವೋರ್ಡ್ ಅಂತ ಹೇಳಿದ್ರೆ ಎರಡೂ ಕಡೆ ತುಂಬಾನೇ ಶಾರ್ಪ್ ಆಗಿರೋ ಕತ್ತಿ ಅಂತ ಹೇಳ್ತೀವಿ. ಯಾಕೆ ಆ ಥರ ಹೇಳ್ತೀವಿ? ಸೊ ದೇರ್ ವಿಲ್ ಬಿ ಅ ಈಕ್ವಲ್ ನಂಬರ್ ಆಫ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಎರಡೂ ಕೂಡ ಇರುತ್ತೆ. ಅದನ್ನ ಈ ಚಾಪ್ಟರ್ ನಾವು ತಿಳ್ಕೊಳ್ತೀವಿ. ಮೆರಿಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್, ಮೆಡಿಸಿನ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳಲ್ಲಿ, ಡಿಮೆರಿಟ್ಸ್ ಅನ್ನ ನಾವು ತುಂಬಾ ಸಿಂಪಲ್ ಆಗಿ ಎಥಿಕಲ್ ಇಶ್ಯೂಗಳಲ್ಲಿ ತಿಳ್ಕೊಳ್ತೀವಿ. ಓಕೆನಾ? ಬಟ್ in this lecture we are going to analyze what are the topics they are asking frequently in KCET. ಯಾವುದನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ, ಯಾವ ಕಾನ್ಸೆಪ್ಟ್ ಗಳನ್ನ KCET ಅಲ್ಲಿ ಟಚ್ ಮಾಡಿಲ್ಲ ಇದುವರೆಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಚಾಪ್ಟರ್ ನೇಮ್ ಇಸ್ Biotechnology and its application, and today we are discussing about sub topics and shortcuts. ಸಬ್ ಟಾಪಿಕ್ ಗಳು ಯಾವ್ದಿದೆ, ಯಾವ ತರ ನೆನ್ಪಿಟ್ಕೊಬೇಕು, ಅದರ ಜೊತೆಗೆ ಚಾಪ್ಟರ್ ವೇಟೇಜ್, ಈ ಚಾಪ್ಟರ್ ಎಷ್ಟು ಕ್ವಶನ್ ಗಳನ್ನ ಕೇಳಬಹುದು, ಜೊತೆಗೆ ಟಾಪಿಕ್ ವೇಟೇಜ್ ಕೂಡ ಡಿಸ್ಕಸ್ ಮಾಡೋಣ. ಅಂದ್ರೆ ಯಾವ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಬಾರಿ ಕೇಳಿದ್ದಾರೆ ಅದನ್ನ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ MCQs ಸೂಪರ್ 30 ಅಂತ ನೇಮೇ ಇದೆ, ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದ ಇಂಪಾರ್ಟೆಂಟ್ ಸೂಪರ್ 30 ಕ್ವಶನ್ಸ್ ಇಯರ್. ಓಕೆ, ನೆಕ್ಸ್ಟ್ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್. ಏನಿರುತ್ತೆ ಟಿಪ್ಸ್ ಸರಿಯಲ್ಲಿ? ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ಕೆಲವು ಸಲ ನಾವು ಇನ್ಕರೆಕ್ಟ್ ಅಂತ ಕ್ವಶನ್ ಅಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿರೋದನ್ನ ಚೂಸ್ ಮಾಡ್ತಾ ಇರ್ತೀವಿ, ಕರೆಕ್ಟ್ ಅಂತ ಕೇಳಿದ್ರೆ ಇನ್ಕರೆಕ್ಟ್ ಅನ್ನ ಚೂಸ್ ಮಾಡ್ತೀವಿ, ರಾಂಗ್ ಅಥವಾ ಫಾಲ್ಸ್ ಏನೋ ಒಂದು ಕೇಳಿದ್ರೆ ಉಲ್ಟಾ ಯಾವಾಗ್ಲೂ. ಓಕೆ, ಅದಕ್ಕೆ ನಾವು ಹೇಳೋದು ಕ್ವಶನ್ಸ್ ಅನ್ನ ಪ್ರಾಪರ್ ಆಗಿ ಓದ್ಬೇಕು, ಆಪ್ಷನ್ಸ್ ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ಜನರಲೈಸ್ ಸ್ಪೆಸಿಫಿಕ್ ಆಗಿ ಕೇಳಿರೋ ಕ್ವಶನ್ ನ ಜನರಲೈಸ್ ಮಾಡಿ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ 4 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಿದೆ. ಏನಿದೆ? ದ ವೆರಿ ಫಸ್ಟ್ ಒನ್ ಈಸ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಅದರಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ಆ ಕ್ರಾಪ್ಸ್ ಅಂತ ಬಂದಾಗ ಅಗ್ರಿಕಲ್ಚರ್ ಅಂತ ಬರುತ್ತೆ, ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್, ಅದರಲ್ಲಿ BT ಕಾಟನ್ ಮತ್ತೆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಇನ್ ಟೊಬ್ಯಾಕೋ ಅಂತ 2 ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ತೀವಿ. And later we were discussing about biotechnology in medicine. See, ಇಂಟ್ರೊಡಕ್ಷನ್ ಅಲ್ಲಿ ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಅಂತ ಹೇಳ್ಬಿಟ್ಟು 3 ಟಾಪಿಕ್ ಗಳನ್ನ ಕೊಟ್ಟಿದ್ದಾರೆ. 3 ಪಾಯಿಂಟ್ಸ್ ಗಳು. ಏನು ಬೇಕಾಗುತ್ತೆ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಇನ್ ಬಯೋಟೆಕ್ನಾಲಜಿ? ಫಸ್ಟ್ ಒನ್, ಪ್ರೊವೈಡಿಂಗ್ ದ ಬೆಸ್ಟ್ ಕೆಟಲಿಸ್ಟ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್ ಅಂಡ್ ಎನ್ಸೈಮ್ಸ್. ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್ ಗಳನ್ನ, ಎನ್ಸೈಮ್ಸ್ ಗಳನ್ನ ಪ್ರೊವೈಡ್ ಮಾಡೋದು, ಅದೇ ಎನ್ಸೈಮ್ಸ್ ಗಳು ಆಕ್ಟ್ ಮಾಡೋದಕ್ಕೆ ಆಪ್ಟಿಮಲ್ ಕಂಡೀಷನ್ ಅನ್ನ ಪ್ರೊವೈಡ್ ಮಾಡೋದು, ಅಂಡ್ ಫೈನಲ್ ಆಗಿ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ರೈಟ್? ಫಸ್ಟು ಕೆಟಲಿಸ್ಟ್ ಅನ್ನು ಪ್ರೊವೈಡ್ ಮಾಡಬೇಕು, ವಿಚ್ ಆರ್ ಇನ್ಕ್ರೀಸಿಂಗ್ ಎನ್ಹಾನ್ಸಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ನಂತರ ಆ ಎನ್ಸೈಮ್ಸ್ ಗಳು ಆಕ್ಟ್ ಮಾಡೋದಿಕ್ಕೆ ಒಂದು ಆಪ್ಟಿಮಲ್ ಕಂಡೀಷನ್ ಬೇಕು. ವಿ ನೋ ಎನ್ಸೈಮ್ಸ್ ಆರ್ ಸ್ಪೆಸಿಫಿಕ್ ಇನ್ ಆಕ್ಷನ್, ಹೌದಾ? ಜಸ್ಟ್ ಲೈಕ್ ಹಾರ್ಮೋನ್ಸ್, ಅವೆಲ್ಲವೂ ಕೂಡ ಪ್ರೋಟೀನ್ಸ್ ಗಳೇ ಆಗಿರುತ್ತೆ. ಈ ತರ ಇದ್ರೆ ನಾವು ಅದಕ್ಕೆ ಆಪ್ಟಿಮಲ್ ಕಂಡೀಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ, ಲೈಕ್ pH ಅಂಡ್ ಟೆಂಪರೇಚರ್. ಸೊ ಅದನ್ನ ಪ್ರೊವೈಡ್ ಮಾಡಾದ್ಮೇಲೆ ಆ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಫಾರ್ಮ್ ಆದ್ಮೇಲೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಇರುತ್ತೆ, ವೇರ್ ವಿ ಆರ್ ಸೆಪರೇಟಿಂಗ್ ದ ಜೀನ್ ಪ್ರಾಡಕ್ಟ್ ಅಂಡ್ ಆಲ್ಸೋ ಪ್ರಿಸರ್ವಿಂಗ್ ದೆಮ್ ಅಂಡ್ ಆಲ್ಸೋ ವಿ ಆರ್ ಸೆಲ್ಲಿಂಗ್ ಇಟ್, ಮಾರ್ಕೆಟಿಂಗ್ ಇಟ್. ಕಂಪ್ಲೀಟ್ ಆಗಿ ಅಲ್ಲಿ ಬರುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ BT ಇನ್ ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. ಅಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್, ಎಸ್ಪೆಷಲಿ ಕ್ರಾಪ್ಸ್ ಗಳ ಬಗ್ಗೆ ತಿಳ್ಕೊಳ್ತೀವಿ. ಸೊ ಆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಮತ್ತೆ ಕ್ರಾಪ್ಸ್ ಅಂತ ಬಂದಾಗ ಒಂದು 5 ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಟುಡೇ ದಟ್ ದ ಕ್ರಾಪ್ ವಾಟ್ ಎವರ್ ವಿ ಹ್ಯಾವ್ ಒಬ್ಟೈನ್ಡ್ ಬೈ ದ ಜೆನೆಟಿಕ್ ಇಂಜಿನಿಯರಿಂಗ್, ಒಬ್ಟೈನ್ ಮಾಡ್ಕೊಂಡಿರೋದು, ಸೊ ಏನಾಗಿರುತ್ತೆ? ಸೊ ದಟ್ ಈಸ್ ಹ್ಯಾವ್ ಅನ್ ಎಬಿಲಿಟಿ ಟು ವಿತ್ಸ್ಟ್ಯಾಂಡ್
against the abiotic stress like a cold, heat, or it may be salinity. ಅದಕ್ಕೆ ವಿತ್ಸ್ಟ್ಯಾಂಡಿಂಗ್ ಪವರ್ ಜಾಸ್ತಿ ಇರುತ್ತೆ ಪ್ಲಾಂಟ್ಗಳಿಗೆ. ಅಂಡ್ ಆಲ್ಸೋ ರಿಡ್ಯೂಸಿಂಗ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಆ ಪ್ಲಾಂಟ್ ಇಂದ ಲಾಸ್ ಆಗ್ತಾ ಇದ್ದಂಥ ಈಲ್ಡ್ ಅನ್ನ ನಾವು ಇವತ್ತು ಕಡಿಮೆ ಮಾಡಿದೀವಿ. increasing the efficiency of the plant. So with reference to the absorption of minerals, mineral absorption efficiency ಜಾಸ್ತಿ ಆಗಿದೆ. enhancing the nutritional value of the plant. ಸೊ ಈ ತರ ಕೆಲವು ಕಾನ್ಸೆಪ್ಟ್ಗಳಿದೆ, ಹೌದಾ? ಅದನ್ನು ತಿಳ್ಕೊಂಡಿರ್ತೀರಾ. ದೆನ್ BT ಕಾಟನ್ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ BT ಕಾಟನ್, ಬ್ಯಾಸಿಲಸ್ ಥ್ಯೂರೆಂಜೆನ್ಸಿಸ್, ಸೊ ಪ್ರೋಟೀನ್ ಕ್ರಿಸ್ಟಲ್ಸ್, ಇನ್ಸೆಕ್ಟಿಸೈಡಲ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ಸೊ ಜೊತೆಗೆ pH ಆಲ್ಕಲೈನ್ pH, ಗಟ್ ಆಫ್ ದ ಇನ್ಸೆಕ್ಟ್, ಸ್ವೆಲ್ಲಿಂಗ್, ಲೈಸಿಸ್, ಈ ವರ್ಡ್ಸ್ಗಳು ಗೊತ್ತಿರಬೇಕು. ನಾವು KCETಗೆ ನೀಟ್ಗೆ ಪ್ರಿಪೇರ್ ಆಗ್ತಿದೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲರ್ನ್ ಈಚ್ ಅಂಡ್ ಎವ್ರಿ ಟಾಪಿಕ್. ಸೊ ವಿತ್ ದ ಟರ್ಮಿನಾಲಜೀಸ್, ಎಲ್ಲ ಟರ್ಮಿನಾಲಜೀಸ್ಗಳು BT ಕಾಟನ್ ಅಂತ ಮೈಂಡಲ್ಲಿ ಇದ್ದಾಗ, ಸೊ ವಾಟ್ ಐ ನೀಡ್ ಟು ರಿಮೆಂಬರ್, ಅದರಲ್ಲಿ ಬರೋ ಈ ಜೀನ್ ಎನ್ಕೋಡಿಂಗ್ ಪ್ರೋಟೀನ್ಸ್ ಅಂತ ಏನಿರುತ್ತೆ, ಕ್ರೈ ಆಗಿರ್ಬೋದು, ಕ್ರೈ 1AC, ಕ್ರೈ 2AB, ಕ್ರೈ 1AB. ಸೊ 3 ಸೀಕ್ವೆನ್ಸ್ ಆಗಿ ಗೊತ್ತಿರಬೇಕು. ಯಾವುದು ಬಾಲ್ ವರ್ಮ್ ಅನ್ನ, ಕಾಟನ್ ಬಾಲ್ ವರ್ಮ್ ಅನ್ನ ಡೆಸ್ಟ್ರಾಯ್ ಮಾಡುತ್ತೆ, ಕಿಲ್ ಮಾಡುತ್ತೆ, ಯಾವುದು ಕಾರ್ನ್ ಬೋರರ್ ಅನ್ನ ಕಿಲ್ ಮಾಡುತ್ತೆ. ಈ ತರ ಟರ್ಮಿನಾಲಜೀಸ್ಗಳು ಗೊತ್ತಿದ್ರೆ ನೀವು KCET ನೀಟ್ಗೆ ಒಳ್ಳೆ ಪಾತಲ್ಲಿದ್ದೀರಾ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಅಂತ ಬಂದಾಗ ಅಲ್ಲಿ ಒಂದು ಟೊಬ್ಯಾಕೊ ಪ್ಲಾಂಟ್ ಅನ್ನ ತೆಗೆದುಕೊಂಡಿರ್ತೀವಿ. So there is a nematode, right? So that is causing that's a kind of a root pathogen. ಅದು ರೂಟ್ ಅನ್ನು ಅಫೆಕ್ಟ್ ಮಾಡುತ್ತೆ, ರೂಟ್ ಅಲ್ಲಿ ನಾಡ್ಯೂಲ್ಸ್ ಗಳನ್ನ, ನಾಟ್ ಗಳನ್ನ ಕ್ರಿಯೇಟ್ ಮಾಡುತ್ತೆ, ಡಿಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಟೊಬ್ಯಾಕೊ. ದಟ್ ಈಸ್ ಕಾಲ್ಡ್ ಮೆಲಾಯಿಡಾಜಿನ್ ಇಂಕಾಗ್ನಿಟಾ, ಮೆಲಾಯಿಡಾಜಿನ್ ಇಂಕಾಗ್ನಿಟಾ ಅಂತ ಹೇಳ್ತೀವಿ. ದಟ್ಸ್ ಎ ನಿಮ್ಯಾಟೋಡ್. ಅದನ್ನ ಕಿಲ್ ಮಾಡೋದಕ್ಕೆ ನಾವು ಇವತ್ತು ಜೆನೆಟಿಕ್ ಎಂಜಿನಿಯರಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಸೆನ್ಸ್ ಮತ್ತೆ ಆಂಟಿ ಸೆನ್ಸ್ ಅಂತ ಯೂಸ್ ಮಾಡ್ತೀವಿ. ಡಬಲ್ ಸ್ಟ್ರಾಂಡೆಡ್ RNA, then silencing the mRNA, preventing the translation of mRNA, ಅದನ್ನ RNA interference ಅಂತ ಹೇಳ್ತೀವಿ. RNA interference ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಬಯೋಟೆಕ್ನಾಲಜಿ ಇನ್ BT ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ರಿಮೆಂಬರ್ ಇಟ್ ಆಸ್ ಇನ್ ಕ್ಯಾಪಿಟಲ್ ಲೆಟರ್ BT. ಬಯೋಟೆಕ್ನಾಲಜಿ ಇನ್ ಮೆಡಿಸಿನ್ ಅಂದ್ರೆ ಹಾಸ್ಪಿಟಾಲಿಟಿಯಲ್ಲಿ, ಮೆಡಿಸಿನ್ ನಲ್ಲಿ ಯಾವ ತರ ಬಯೋಟೆಕ್ನಾಲಜಿ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಸೊ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್, ಕೆಲವು ಟರ್ಮಿನಾಲಜೀಸ್ಗಳಿದೆ ಅದರಲ್ಲೂ ಕೂಡ. ಫಾರ್ ಎಕ್ಸಾಂಪಲ್ ಎಲಿಲಿಲಿ 1983 2 peptide chains, A peptide, B peptide. So and there is a 2 bridge bonds are present, disulfide bond, or it may be bridge ಅಂತ ಹೇಳ್ತೀವಿ. There is an extra stretch called C chain in pro-insulin. Mammal ಅಲ್ಲಿ ಇನ್ಸುಲಿನ್ ಏನಾಗಿರುತ್ತೆ, ಅದು ಪ್ರೋ ಇನ್ಸುಲಿನ್ ಅಂತ ಹೇಳ್ತೀವಿ. ನಂತರ ಅದನ್ನ ಪ್ರೊಸೆಸ್ಡ್ ಮಾಡಿ ವಿ ಆರ್ ಗೆಟಿಂಗ್ ದ ಮೆಚೂರ್ಡ್ ಫಂಕ್ಷನಲ್ ಇನ್ಸುಲಿನ್ ಅಂತ ಹೇಳಿ. ನಂತರ ಎಸ್ಚುರಿಷಿಯಾ ಕೋಲೈ, ಈ ಎಲ್ಲ ಟರ್ಮಿನಾಲಜೀಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ದೆನ್ ಜೀನ್ ಥೆರಪಿ, ADA ಡಿಫಿಷಿಯನ್ಸಿ. ಸೊ ಅಡಿನೋಸಿನ್ ಡಿಅಮೈನೇಸ್ ಡಿಫಿಷಿಯನ್ಸಿಯನ್ನ ಕ್ಯೂರ್ ಮಾಡಿದ್ದು ಫಸ್ಟ್ ಟೈಮ್ 4-year-old ಗರ್ಲ್ ಮೇಲೆ ಅದನ್ನ ಫಸ್ಟ್ ಕ್ಲಿನಿಕಲ್ ಟ್ರಯಲಿಂಗ್ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ. ಓಕೆನಾ? ಸೊ ಅಲ್ಲಿ 1990 ನೆನ್ಪಿಟ್ಕೊಬೇಕು. ಜೊತೆಗೆ ಲಿಂಫೋಸೈಟ್ಸ್ ಇಂದ ಪ್ರೊಡ್ಯೂಸ್ ಆಗೋ ಜೀನ್ ಆಗಿರುತ್ತೆ, ಅದು ಇಮ್ಯೂನ್ ಸಿಸ್ಟಮ್ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಎನ್ಸೈಮ್ ರಿಪ್ಲೇಸ್ಮೆಂಟ್ ಅಥವಾ ಇನ್ನೊಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ರಿಕಾಮಿನೆಂಟ್ DNA ಟೆಕ್ನಾಲಜಿ, ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಯೂಸ್ ಮಾಡೋದು, ಈ ಎಲ್ಲ ಟರ್ಮಿನಾಲಜೀಸ್ಗಳು ತುಂಬಾ ಇಂಪಾರ್ಟೆಂಟ್. ಮಾಲಿಕ್ಯುಲರ್ ಡಯಾಗ್ನೋಸಿಸ್ಗೆ ಬಂದಾಗ ರಿಕಾಮಿನೆಂಟ್ DNA ಟೆಕ್ನಾಲಜಿ ಮತ್ತೆ ಪ್ರೋಬ್ ಮೀನ್ಸ್ ರೇಡಿಯೋ ಆಕ್ಟಿವ್ DNA ನ ಯೂಸ್ ಮಾಡ್ತೀವಲ್ಲ ಅದು. ಸೊ ನಂತರ PCR, ಎಲಿಸಾ ವೆಸ್ಟರ್ನ್ ಬ್ಲಾಟ್, polymerase chain reaction, and also enzyme linked immunosorbent assay. So next transgenic animals ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಬೆನಿಫಿಟ್ಸ್ ಗಳಿದೆ, ಮೀನ್ಸ್ ವಿ ಆರ್ ಯೂಸಿಂಗ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ವಾಟ್? To study the growth and development of an organisms like a gene regulation, growth factor. ಅದಾದ್ಮೇಲೆ ಟು ಸ್ಟಡಿ ದ ಡಿಸೀಸಸ್, ಕೆಲವು ಡಿಸೀಸ್ಗಳನ್ನ ಸ್ಟಡಿ ಮಾಡೋದಿಕ್ಕೆ, ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರಿಮಿಟಾಯ್ಡ್ ಆರ್ಥ್ರೈಟಿಸ್, ಅಲ್ಝೈಮರ್ಸ್ ಡಿಸೀಸಸ್, ಇದೆಲ್ಲ ತಿಳ್ಕೊಂತೀವಿ. ಸೊ ನಂತರ ಬಯೋಲಾಜಿಕಲ್ ಪ್ರಾಡಕ್ಟ್ಸ್, ಟು ಅಬ್ಟೈನ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್, ಅದರಲ್ಲಿ ನಾವು ಹ್ಯೂಮನ್ ಪ್ರೋಟೀನ್ ಆಗಿರೋ α1 ಆಂಟಿ ಟ್ರಿಪ್ಸಿನ್ ಅಂತ ಒಂದು ವರ್ಡ್ ಇದೆ.
that can be used in the treatment of emphysema. ಅದನ್ನ ಕಾಮನ್ ಆಗಿ ಕೇಳ್ತಾರೆ. ಅದೇ ತರ ರೋಸಿ, the very first transgenic cow that was created in the year 1997. 97 ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಆ ರೋಸಿಯಿಂದ ಅಂದ್ರೆ ಆ ಒಂದು ಕೌ ಇಂದ ಏನ್ ನಮ್ಗೆ ಒಬ್ಟೈನ್ ಆಗುತ್ತೆ ಅಂತ ಹೇಳಿದ್ರೆ, ಆಫ್ ಕೋರ್ಸ್ ದಟ್ಸ್ ಪ್ರೊಡ್ಯೂಸಿಂಗ್ ದ ಮಿಲ್ಕ್ ಹ್ಯಾವಿಂಗ್ 2.4 grams ಆಫ್ ಪ್ರೋಟೀನ್ ಇನ್ ಲೀಟರ್, ಇನ್ ಎ ಲೀಟರ್ ಆರ್ ಪರ್ ಲೀಟರ್. 2.4 grams ಆಫ್ ಪ್ರೋಟೀನ್ ಪರ್ ಲೀಟರ್ ಅಂತ ನೆನ್ಪಿಟ್ಕೊಬೇಕು. ಸೊ ಅದರ ಜೊತೆಗೆ ಅಲ್ಲಿ ಹ್ಯೂಮನ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅನ್ನೋ ಒಂದು ಪ್ರೋಟೀನ್ ಕೂಡ ಇರುತ್ತೆ. ಇದಿಷ್ಟು ಅಲ್ಲಿ ಬರುತ್ತೆ. ನಂತರ ವ್ಯಾಕ್ಸಿನ್ ಸೇಫ್ಟಿ, ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್, ಅಲ್ಲಿ ಮೈಸ್ಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎಥಿಕಲ್ ಇಶ್ಯೂ ಅಲ್ಲಿ ಬಯೋಪೈರಸಿ, ಬಯೋಪೇಟೆಂಟ್ ಮೀನ್ಸ್ ಯೂಸ್ ಆಫ್ bio resources by multinational companies or any other organization without proper authentication and yaudru mukantara without paying the compensatory payment. That is called biopiracy. Biopatent anta bandaga, it is a set of exclusive rights which is given by the government for a limited period of time for the disclosure of the invention for assignee or a inventor. So idistu concept ಗಳು ಈ ಚಾಪ್ಟರ್ ಅಲ್ಲಿ ಇದೆ. ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್. ಸೊ ಅಲ್ಲಿ ಯಾವ ಇಯರ್ಲಿ ಯಾವ ಟಾಪಿಕ್ ಅನ್ನ ಕೇಳಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಯಾವ ವರ್ಡ್ ಅನ್ನ ನೆನ್ಪಿಡ್ಕೊಬೇಕು ಅಂತ. ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಡಿಫರೆಂಟ್ ಸ್ಟ್ರೈನ್ಸ್ ಆಫ್ ಬ್ಯಾಸಿಲಸ್ ಥೆರೆಂಜೆನ್ಸಿಸ್, BT indicating so Bacillus thuringiensis in BT cotton. Okay, so that's producing what contains a toxic insecticidal property. ಸೊ ಯೂಶುವಲ್ ಆಗಿ ಈ BT ಟಾಕ್ಸಿನ್ ಅನ್ನೋದು ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದನ್ನ ನಾವು ಪ್ರೋಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಬಟ್ ಆಫ್ಟರ್ ಇಂಜೆಕ್ಷನ್ ಬೈ ದ ಇನ್ಸೆಕ್ಟ್, ಸೊ ಅಲ್ಲಿ ಲೆಪಿಡಾಪ್ಟೆರನ್ಸ್ ಅಂತ ಕೆಲವು ಇರುತ್ತೆ, ಅಥವಾ ನೀವು ಸಿಂಪಲ್ ಆಗಿ ಬಾಲ್ವಮ್ ಅಥವಾ ಕಾರ್ನ್ಬೋರ್ನ್ ಅಂತ ತೆಗೆದುಕೊಂಡ್ರೆ, ಸೊ ಒನ್ಸ್ ದೇ ಹ್ಯಾವ್ ಕನ್ಸ್ಯೂಮ್ಡ್ ಬೈ ದೀಸ್ ಆರ್ಗ್ಯಾನಿಸಮ್, ಕನ್ಸ್ಯೂಮ್ ಆದ್ಮೇಲೆ so this inactive toxin becomes active due to the alkaline pH of the gut of the organism. ಆ ಗಟ್ಟಲ್ಲಿರೋ ಆಲ್ಕಲೈನ್ pH ಇಂದ ಆಕ್ಟಿವೇಟ್ ಆಗುತ್ತೆ. ದೆನ್ ದಟ್ ಬಿಕಮ್ಸ್ ಅ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ಸ್ ಕ್ರಿಸ್ಟಲ್ಸ್ ಗಳಾಗಿ ಫಾರ್ಮ್ ಆಗುತ್ತೆ. ಅಂಡ್ ದೋಸ್ ಕ್ರಿಸ್ಟಲ್ಸ್ ಆರ್ ಏಬಲ್ ಟು ಲೈಸ್ ದ ಎಪಿಥೀಲಿಯಂ ಆಫ್ ದ ಮಿಡ್ ಗಟ್. ದೆನ್ ದಟ್ ಲೀಡ್ಸ್ ಟು ದ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್. ಓಕೆ, ಸೊ ಇಲ್ಲಿದೆ ಇವಾಗ ಸ್ವೆಲ್ಲಿಂಗ್ ಅಂಡ್ ಲೈಸಿಸ್ ಅಂತ, ಫರ್ದರ್ ಲೀಡಿಂಗ್ ಟು ದ ಡೆತ್ ಆಫ್ ಎನ್ ಇನ್ಸೆಕ್ಟ್. ಸೊ ಕಾನ್ಸೆಪ್ಟ್ ಆ ತರ ಇದೆ. ನೆಕ್ಸ್ಟ್ ಇನ್ನೊಂದು ಪೆಸ್ಟ್ ರೆಸಿಸ್ಟೆಂಟ್ ಅಂತ ಇದೆ. ಕ್ವಶನ್ಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಜೀನ್ ಥೆರಪಿ ಅಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾವ ವರ್ಡ್ಗಳು ತುಂಬಾ ಇಂಪಾರ್ಟೆಂಟ್? ದಟ್ ವಾಸ್ ದ ಫಸ್ಟ್ tried in the year 1990 and M. Blees and W.F. Andresco ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇಂದ ಅವರು ಫಸ್ಟ್ ಟ್ರೈ ಮಾಡ್ತಾರೆ. ನಂತರ ಜೀನ್ ಥೆರಪಿಯನ್ನ ಯಾರ ಮೇಲೆ ಫಸ್ಟ್ ಟ್ರೈ ಮಾಡಲಾಗುತ್ತೆ? 4-year-old child with adenosine deaminase deficiency, ADA ಡೆಫಿಷಿಯನ್ಸಿ ಇರೋ ಗರ್ಲ್ ಚೈಲ್ಡ್ ಮೇಲೆ ಫಸ್ಟ್ ಅದನ್ನ ಟ್ರೈ ಮಾಡಲಾಗುತ್ತೆ. ದೆನ್ ಆಟೋಮ್ಯಾಟಿಕಲಿ ಅದು ಕ್ಯೂರ್ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ಟುಡೇ ವಿ ಆರ್ ಯೂಸಿಂಗ್ ದಟ್ ಟು ಕ್ಯೂರ್ ಮೆನಿ ಡಿಸೀಸಸ್. ಓಕೆ, for permanent to cure gene isolated from the bone marrow cells producing ADA at early embryonic stage can be possible cure. Permanent cure ಅಂತ ಹೇಳಿದ್ರೆ ಈ ADA ಜೀನ್ ಅನ್ನ ಪ್ರೊಡ್ಯೂಸ್ ಮಾಡೋ, ಫಂಕ್ಷನಲ್ ADA ಜೀನ್ ಅನ್ನ ಪ್ರೊಡ್ಯೂಸ್ ಮಾಡೋ ಸ್ಟೆಮ್ ಸೆಲ್ಸ್ ಗಳನ್ನ, ಬೋನ್ ಮ್ಯಾರೋ ಸೆಲ್ಸ್ ಗಳನ್ನ ಏನ್ ಮಾಡೋದು? ಇಂಟ್ರೊಡ್ಯೂಸ್ ಮಾಡೋದು. ಓಕೆ, ಅದು ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಮಾತ್ರ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಮೆಥಡ್, but at the embryonic stage it's a permanent method. Okay, so next adadmele what is that? Benefits of organism, transgenic animals. Benefits anta ಒಂದು ಕಾನ್ಸೆಪ್ಟ್ ಇದೆ. Benefits of transgenic animals, transgenic animals ಅಂತ ಹೇಳಿ. ಸೊ ಅಲ್ಲಿ ನಾವು ತಿಳ್ಕೊಂಡಿದ್ದು, so as I have already discussed in the previous slide, okay, study of normal physiology and development, growth and development, gene regulation and many factors, study of diseases to obtain useful products, vaccine safety testing and chemical safety testing. ಇಷ್ಟು ಕೂಡ ಕಾನ್ಸೆಪ್ಟ್ ಇರೋದು. ಎಥಿಕಲ್ ಇಶ್ಯೂ, ಬಯೋಪೈರಸಿ, ಬಯೋಪೇಟೆಂಟ್ ಅಂತ ಬಂದಾಗ ಕ್ವಶನ್ಸ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಆರ್ ಯು ರೆಡಿ? ಸೊ ಕೆಲವು ಕ್ವಶನ್ಸ್ಗಳನ್ನ, 2-3 ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತೀನಿ. ನೀವು ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವುದು ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು. ಓಕೆ, so let's start with the very first question. Sorry, before that we need to discuss what are the important topics they are asking frequently, ಯಾವ್ಯಾವುದನ್ನ ಕೇಳಿದ್ದಾರೆ ಅಂತ. A very important segment of this lecture ಏನಿದೆ, ಒಂದು ಇಯರ್ ಕಾಲಮ್ ಇದೆ,
Next to number of questions they have asked in a year and topic. Okay, 2014 ಅಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ADA ಡಿಫಿಷಿಯನ್ಸಿ ಅಂದ್ರೆ ಜೀನ್ ಥೆರಪಿ ಕಾನ್ಸೆಪ್ಟ್ ಅಲ್ಲಿ ಕೇಳಿರೋದು. RNA ಇಂಟರ್ಫರೆನ್ಸ್ ಅಂತ ಹೇಳಿದ್ರೆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಟೊಬ್ಯಾಕೋ ರಿಲೇಟೆಡ್ ಆಗಿ ಕೇಳಿರೋ ಕ್ವಶನ್ ಆಗಿದೆ. ಇದನ್ನ ನೋಡಿ, ಈ ಎರಡು ಕ್ವಶನ್ಸ್ಗಳು ತುಂಬಾನೇ ಸಲ ರಿಪೀಟ್ ಆಗಿದೆ. ಓಕೆನಾ? ನೆಕ್ಸ್ಟ್ 2016 ಅಲ್ಲಿ 1 ಕ್ವಶನ್ ಅಬೌಟ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ದೇ ಹ್ಯಾವ್ ಆಸ್ಕ್ಡ್, ಮೀನ್ಸ್ ದೇ ಮೇ ಆಸ್ಕ್ಡ್ ಯಾವ್ದನ್ನ ಕೇಳಿರ್ಬೋದು, ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಕೇಳಿರ್ತಾರೆ. ನೆಕ್ಸ್ಟ್ 2017 ಅಲ್ಲಿ 2 ಕ್ವಶನ್ಸ್ ಅನ್ನ RNA ಇಂಟರ್ಫೆರೆನ್ಸ್ ಮತ್ತೆ α1 ಆಂಟಿಟ್ರಿಪ್ಸಿನ್ ಅಂದ್ರೆ ಹ್ಯೂಮನ್ ಪ್ರೋಟೀನ್ α1 ಆಂಟಿಟ್ರಿಪ್ಸಿನ್ ಕ್ಯಾನ್ ಬಿ ಯೂಸ್ಡ್. ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಟ್ರೀಟಿಂಗ್ ದ ಡಿಸೀಸ್ ಕಾಲ್ಡ್ ಎಂಫೈಸೆಮಾ. ಸೊ ನೆಕ್ಸ್ಟ್ 2018 ಅಲ್ಲಿ 2 ಕ್ವಶನ್ಸ್ ಗಳನ್ನ ಅಗೈನ್ ಸಿಇಒ ಇಲ್ಲಿ ರಿಪೀಟ್ ಆಗ್ತಾ ಇದೆ. RNA ಇಂಟರ್ಫೆರೆನ್ಸ್, ಸೊ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ 𝐊𝐿𝐀𝐍𝐶𝐂 ಟೊಬ್ಯಾಕೋ ಪ್ಲಾಂಟ್ ರಿಲೇಟೆಡ್ ಡಬಲ್ ಸ್ಟ್ರಾಂಡೆಡ್. ಅಗೈನ್ ಅದೇ ಟಾಪಿಕ್ ಅಲ್ಲಿ ಬಂದಿರೋದು, ಅದೇ ಪ್ಯಾರಾಗ್ರಾಫ್ ಅಲ್ಲಿ ಬಂದಿರೋದು ಡಬಲ್ ಸ್ಟ್ರಾಂಡೆಡ್ RNA ಪೆಸ್ಟ್ ರೆಸಿಸ್ಟೆಂಟ್ ಟೊಬ್ಯಾಕೋ ಬಗ್ಗೆ ಕೇಳಿದ್ದಾರೆ 2018 ನಲ್ಲಿ. 2 ಕ್ವಶನ್ಗಳು ಕೂಡ ಒಂದೇ ಪೇಜ್ ಅಲ್ಲಿ ಒಂದೇ ಟಾಪಿಕ್ ರಿಲೇಟೆಡ್ ಆಗಿ ಕೇಳಿದ್ದಾರೆ. 2019 ನಲ್ಲಿ 2 ಕ್ವಶನ್ಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದ್ರೆ ಅದರಲ್ಲಿ ಬರೋ ಅಡ್ವಾಂಟೇಜಸ್ ಗಳನ್ನ ಕೇಳಿರ್ತಾರೆ. ಆರ್ ಅದರಲ್ಲಿ ಬರೋ ನ್ಯೂಟ್ರಿಷನಲ್ ಎನ್ಹಾನ್ಸ್ಡ್ ಅಂತ ಏನಿದೆ, ಗೋಲ್ಡನ್ ರೈಸ್ ಅಥವಾ ವಿಟಮಿನ್ ಎ ರಿಚ್ಡ್ ಆರ್ ಯು ಕ್ಯಾನ್ ಸೇ ಬೀಟಾ ಕ್ಯಾರೋಟಿನ್ ಕೇಳಿರ್ತಾರೆ. ನೆಕ್ಸ್ಟ್ ಬಯೋಪೈರಸಿ ಬಗ್ಗೆ ಕೇಳಿದ್ದಾರೆ. ದ ಡೈರೆಕ್ಟ್ ಕ್ವೆಶ್ಚನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಂಡರ್ ಬಯೋಪೈರಸಿ. ಅದು ಬಾಸ್ಮತಿ ಬಗ್ಗೆ ಆಗಿರ್ಬೋದು ಅಥವಾ US ಕಂಪನಿ ಏನಾಗುತ್ತೆ ಅದನ್ನ ಪೇಟೆಂಟ್ ತೆಗೆದುಕೊಳ್ಳುತ್ತೆ ಇನ್ ದ ಇಯರ್ 1997, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ 2020 ಅಲ್ಲಿ RNA ಇಂಟರ್ಫೆರೆನ್ಸ್. ಅಗೈನ್ RNA ಇಂಟರ್ಫೆರೆನ್ಸ್ PCR ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಯಾಕೆ ಯೂಸ್ ಮಾಡ್ತಾರೆ? PCR ಅಂತ ಹೇಳಿದ್ರೆ ನಾವು ಅದನ್ನ ಜೀನ್ ಡಿಟೆಕ್ಷನ್ಗಳಲ್ಲಿ ಯೂಸ್ ಮಾಡ್ತೀವಿ, ಜೀನ್ ಆಂಪ್ಲಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಟು ಡಿಟೆಕ್ಟ್ ದ ಪ್ಯಾಥೋಜನ್ ಇನ್ ದ ಲೋ ಕಾನ್ಸಂಟ್ರೇಷನ್. ಪ್ಯಾಥೋಜನ್ಗಳು ಲೋ ಕಾನ್ಸಂಟ್ರೇಷನ್ ಅಲ್ಲಿ ಇದ್ರೆ ಅಂದ್ರೆ ತುಂಬಾ ಕಡಿಮೆ ನಂಬರ್ ಇದ್ರೆ ಅವುಗಳನ್ನ ಆಂಪ್ಲಿಫೈ ಮಾಡಿ ಅವುಗಳ ನ್ಯೂಕ್ಲಿಯಿಕ್ ಆಸಿಡ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ. 2021 ನಲ್ಲಿ ಅಬ್ಸರ್ವ್ ಮಾಡಿ 5 ಕ್ವಶನ್ಸ್ ಕೇಳಿದ್ದಾರೆ. ಯಾಕೆ? ನಿಮ್ಗೆ ಗೊತ್ತಿರುತ್ತೆ, ಕ್ವಾರಂಟೈನ್ ಅಂತ ಹೇಳಿ, ಮತ್ತೆ COVID-19 ಅಂತ ಹೇಳಿ, ಕೊರೋನಾ ಇದೆಲ್ಲ ಬಂದಾಗ ಅಲ್ಲಿ ಒಂದು ಆ ಒಂದು ಸಿಚುಯೇಷನ್ಗೆ ತಕ್ಕ ಹಾಗೆ ಒಂದು ಕ್ವಶನ್ ಕೇಳಿದ್ದಾರೆ. ಏನದು? RT-PCR ರಿಯಲ್ ಟೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ. ಸೊ ರ್ಯಾಪಿಡ್ ಟೆಸ್ಟ್ ಅಥವಾ ರಿಯಲ್ ಟೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಟೆಸ್ಟ್ ಅಂತ ಹೇಳ್ಬೋದು, ಅಥವಾ ನೀವು ಅದನ್ನ ಏನ್ ಮಾಡ್ಬೋದು, ರಿಯೇಜೆಂಟ್ ಟೆಸ್ಟ್ ಅಂತ ಹೇಳ್ಬೋದು. ಸೊ ನಾವು ತಿಳ್ಕೊಳ್ತೀವಿ ಯಾವುದು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಇಲ್ಲಿದೆ ಟ್ಯಾಕ್ಯೂ ಪಾಲಿಮರೇಸ್ ಬಗ್ಗೆ ಕೇಳಿದ್ದಾರೆ. ಎಲ್ಲಿ ಬಂತು ಸರ್ ಈ ಕಾನ್ಸೆಪ್ಟು? ಟ್ಯಾಕ್ಯೂ ಪಾಲಿಮರೇಸ್ ಅಂತ ಹೇಳಿದ್ರೆ ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಥರ್ಮೋಸ್ಟೇಬಲ್ enzyme, okay, and in the PCR technology and low concentration of the pathogen ಅಲ್ಲಿ ಕೇಳಿರೋದು PCR ಅನ್ನ. ನೆಕ್ಸ್ಟ್ α1 ಆಂಟಿಟ್ರಿಪ್ಸಿನ್ ಅನ್ನ ಕೇಳಿದ್ದಾರೆ. So many questions they have asked, but what you will understand, minimum 2 to 3 questions they are asking from this chapter. ಈ ಚಾಪ್ಟರ್ ಇಂದ ಮಿನಿಮಮ್ 2, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 5 ತಗೊಬೋದಾ? ಬಟ್ ದಿಸ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 to 4. ಯಾಕೆ ಅಂದ್ರೆ ಒಂದು 3 ಚಾಪ್ಟರ್ಗಳು ರಿಮೂವ್ ಆಗಿದೆ. ಆ 3 ಚಾಪ್ಟರ್ಗಳನ್ನ ಕಾಂಪನ್ಸೇಟ್ ಮಾಡೋದಿಕ್ಕೆ ಈ ಚಾಪ್ಟರ್ ಇಂದ 1 or 2 ಕ್ವಶನ್ ಎಕ್ಸ್ಟ್ರಾ ಕೂಡ ಕೇಳಬಹುದು. ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 to 4 questions from this chapter this year. So 2022 ಅಲ್ಲಿ ಸೈಲೆನ್ಸಿಂಗ್ mRNA ಅಂದ್ರೆ ಡಬಲ್ ಸ್ಟ್ರಾಂಡೆಡ್ RNA. ಅಗೈನ್ ಎಲ್ಲಿಗೆ ಬಂತು? ಪೆಸ್ಟ್ ರೆಸಿಸ್ಟೆಂಟ್ ಮೆಲಾಯಿಡಜನ್ ಇನ್ಕಾಗ್ನಿಟಾ, ಕ್ರೈವನೇಸಿ ಅಂಡ್ ADA ಅಂದ್ರೆ ಕಾಮನ್ ಆಗಿ ಕಾಟನ್ ಬಾಲ್ ವರ್ಮ್ ಬಗ್ಗೆ ಬಂತು. ನೆಕ್ಸ್ಟ್ ADA ಡಿಫಿಷಿಯನ್ಸಿ ಜೀನ್ ಥೆರಪಿಗೆ ಬಂತು. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳಿದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 to 4 questions from this chapter this year in 2023 and 24. Okay, ಪ್ರಾಕ್ಟೀಸ್ ಮಾಡಿ. ಈಗ ಯಾವ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾರೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಹಿಯರ್ ಇಸ್ ದ ವೆರಿ ಫಸ್ಟ್ ಕ್ವಶನ್. ಓಕೆ, ದೇ ಫಾಸ್ಟ್ ಇನ್ ದ ಇಯರ್ 2014. ತುಂಬಾ ಹಿಂದೆ ಕೇಳಿರೋದು, ಆಲ್ಮೋಸ್ಟ್ 8 years ಆಯ್ತು. ಸೊ ಇವಾಗ ನೋಡೋಣ. RNA ಇಂಟರ್ಫೆರೆನ್ಸ್ ವಿಚ್ ಈಸ್ ಎಂಪ್ಲಾಯ್ಡ್ ಇನ್ ಮೇಕಿಂಗ್ ಟೊಬ್ಯಾಕೋ ಪ್ಲಾಂಟ್ ರೆಸಿಸ್ಟೆಂಟ್ to 𝐒𝐿𝐀𝐍𝐶𝐂 is essentially involved in
ಯಾವುದರಲ್ಲಿ ಇನ್ವಾಲ್ವ್ ಆಗಿರುತ್ತೆ? ಇದು ಇದರ ಫೌಂಡೇಶನ್ ಏನಿದೆ ಆ ಒಂದು ಕಾನ್ಸೆಪ್ಟ್ ಆರ್ ಎನ್ ಎ ಇಂಟರ್ಫೆರೆನ್ಸ್ ಅಂತ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಓದಿರ್ತೀವಿ ಕಾಮನ್ ಆಗಿ. ಓಕೆ, ಅಲ್ಲಿ ಹೆಟರೋಜಿನಸ್ ಆರ್ ಎನ್ ಎ ಆಗಿರ್ಬೋದು, ಡಬಲ್ ಸ್ಟ್ರಾಂಡ್ ಆರ್ ಎನ್ ಎ ಆಗಿರ್ಬೋದು, ಅಥವಾ ಸೆನ್ಸ್ ಅಂಡ್ ಆಂಟಿ ಸೆನ್ಸ್ ಅಂತ ಕೆಲವು ವರ್ಡ್ಸ್ಗಳು, ಅದೆಲ್ಲ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಅಂತ ಹೇಳಿ. ಯು ನೋ ದಟ್ ಅಬೌಟ್ ದ ಟ್ರಾನ್ಸ್ಲೇಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್. ಅದನ್ನ ತುಂಬಾ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ರೆ ಅದು ಈಸಿ ಅನ್ಸುತ್ತೆ ಇಲ್ಲಿ. ಸೊ ನೋಡೋಣ ಇವಾಗ ಇಲ್ಲಿ ಏನಾಗುತ್ತೆ. ಹೌ ವಿ ಆರ್ ಪ್ರಿವೆಂಟಿಂಗ್ ದ ಪೆಸ್ಟ್. ಯಾವ ತರ ಪ್ರಿವೆಂಟ್ ಮಾಡ್ತಾ ಇದ್ದೀವಿ ಬೈ ಯೂಸಿಂಗ್ ಡಬಲ್ ಸ್ಟ್ರಾಂಡೆಡ್ ಆರ್ ಎನ್ ಎ. ಸೊ ಪ್ರಿವೆಂಟಿಂಗ್ ದ ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ ಆಫ್ ಡಿ ಎನ್ ಎ. ಈ ಎಂಟೈರ್ ಪ್ರೋಸೆಸ್ ಅಲ್ಲಿ ನಾವು ರೆಪ್ಲಿಕೇಶನ್ ಆಫ್ ಡಿ ಎನ್ ಎ ಅನ್ನ ಪ್ರಿವೆಂಟ್ ಮಾಡ್ತಾ ಇದ್ದೀವಾ? ಸೊ ದಟ್ ಇಸ್ ನಾಟ್ ರಿಲೇಟೆಡ್ ಟು ಡಿ ಎನ್ ಎ ಹಿಯರ್. ಅದು ಡಿ ಎನ್ ಎಗೆ ರಿಲೇಟೆಡ್ ಆಗಿರೋದಲ್ಲ. ನೆಕ್ಸ್ಟ್, ಪ್ರಿವೆಂಟಿಂಗ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಆಫ್ ಎಂ ಆರ್ ಎನ್ ಎ ಕರೆಕ್ಟ್ ಆಗಿದೆಯಾ? ಮೀನ್ಸ್ ಟ್ರಾನ್ಸ್ಲೇಷನ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್. ಈ ಎರಡು ವರ್ಡ್ಗಳು ನಿಮಗೆ ಎಲ್ಲಿ ತಿಳ್ಕೊಂಡಿರ್ತೀರಾ? ಎಗೈನ್ ಸೆಂಟ್ರಲ್ ಡಾಗ್ಮಾ ಫ್ರಾನ್ಸಿಸ್ ಕ್ರಿಕ್ ಅಂತ ಹೇಳಿ. ಅಲ್ಲಿ ನಾವು ಡಿ ಎನ್ ಎ ಟು ಆರ್ ಎನ್ ಎ, ಆರ್ ಎನ್ ಎ ಟು ಪ್ರೋಟೀನ್. ದ ಜೆನೆಟಿಕ್ ಇನ್ಫಾರ್ಮೇಶನ್ ಈಸ್ ಟ್ರಾನ್ಸ್ಫಾರ್ಮ್ಡ್. ಆರ್ ಯೂನಿಟ್ ಡಿ ಎನ್ ಎ ಆರ್ ಎನ್ ಎ ಆಗುತ್ತೆ, ಅದನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಡಿ ಎನ್ ಎ ಸಾರಿ ಅದು ರೆಪ್ಲಿಕೇಶನ್ ಆಗುತ್ತೆ. ಸೊ ಆರ್ ಎನ್ ಎ ಟು ಡಿ ಎನ್ ಎ ಆದರೆ ಅದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಆಗುತ್ತೆ. ನಂತರ ಆರ್ ಎನ್ ಎ ಟು ಪ್ರೋಟೀನ್ ಆದರೆ ಅದು ಟ್ರಾನ್ಸ್ಲೇಷನ್. ಇಲ್ಲಿ ವಿ ಆರ್ ಪ್ರಿವೆಂಟಿಂಗ್ ದ ಟ್ರಾನ್ಸ್ಲೇಷನ್ ಆಫ್ ಎಂ ಆರ್ ಎನ್ ಎ, ವೇರ್ ಎಂ ಆರ್ ಎನ್ ಎ ಈಸ್ ಸಿಂಥಸೈಸಿಂಗ್ ಪ್ರೋಟೀನ್. ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡುತ್ತೆ, ಅದನ್ನ ನಾವು ಇಲ್ಲಿ ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಅಂಡ್ ವಿಚ್ ಇಸ್ ನಾಟ್ ಫೇವರಬಲ್ ಫಾರ್ ದ ಸರ್ವೈವಲ್ ಆಫ್ ದಿಸ್ ಆರ್ಗ್ಯಾನಿಸಮ್. ಈ ಆರ್ಗ್ಯಾನಿಸಮ್ ಸರ್ವೈವಲ್ ಆಗೋದಕ್ಕೆ ಇದು ಫೇವರಬಲ್ ಕಂಡೀಷನ್ ಅಲ್ಲ. ಹಾಗಾಗಿ the right answer is option B for this question. Preventing the process of splicing of HNRNA, heterogeneous RNA ಅಲ್ಲ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅನ್ನೋ ವರ್ಡೇ ಬರೋ ಹಾಗಿಲ್ಲ. ಓಕೆನಾ? ಸೊ ರೈಟ್ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್, ದ ಹ್ಯೂಮನ್ ಪ್ರೋಟೀನ್ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಈಸ್ ಒಬ್ಟೈನ್ಡ್ ಫ್ರಮ್. ಎಲ್ಲಿಂದ ಒಬ್ಟೈನ್ ಮಾಡ್ಕೊಳ್ತಾ ಇದ್ದೀವಿ? ಅಗೈನ್ ದಿಸ್ ಕಮ್ಸ್ ಅಂಡರ್ ದ ಟಾಪಿಕ್ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ ಏನು? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಏನು? ಸೊ ಆರ್ಗ್ಯಾನಿಸಮ್ಸ್ ಹೂಸ್ ಡಿ ಎನ್ ಎ ಈಸ್ ಮ್ಯಾನಿಪ್ಯುಲೇಟೆಡ್ ಟು ಬ್ರಿಂಗ್ ದ ಡಿಸೈರಬಲ್ ಚೇಂಜಸ್. ನಾವು ಡಿಸೈರಬಲ್ ಚೇಂಜಸ್ ಅನ್ನ ಮಾಡೋದಿಕ್ಕೆ ಅಂಡ್ ಆಲ್ಸೋ ಟು ಅಬ್ಟೈನ್ ದ ಡಿಸೈರಬಲ್ ಪ್ರಾಡಕ್ಟ್ ನಾವೇನ್ ಮಾಡಿದೀವಿ? ಅವುಗಳ ಜೀನ್ಸ್ ಅನ್ನ ಮ್ಯಾನಿಪ್ಯುಲೇಟ್ ಮಾಡಿದೀವಿ. ದೋಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಅವುಗಳಿಂದ ನಮ್ಗೆ ಏನ್ ಸಿಕ್ಕಿದೆ? ಹ್ಯೂಮನ್ protein called alpha 1 antitrypsin. So transformed bacteria in the obtain agata? No. Transgenic animal is the right answer, not the plant, and a plant from Western Ghats. See, Western Ghats anta clear agi mention madidare. So one of the biodiversity hotspot in India, Western Ghats. Yen hotspot anta helidre, we know that where the rich biodiversity is present. Different types of living organisms, most of the endangered organisms are present and live there. ಅಲ್ಲಿ ಇರುತ್ತೆ. ಸೊ ಅಲ್ಲಿ ಎಷ್ಟೋ ಪ್ಲಾಂಟ್ಸ್ಗಳಿದೆ, ಮೆಡಿಸಿನಲ್ ಯೂಸ್ ಆಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತೀವಿ. ಅಲ್ಲಿಂದ ಒಬ್ಟೈನ್ ಆಗಿರ್ಬೋದು ಅಂತ ಕೆಲವರು ಥಿಂಕ್ ಮಾಡ್ತೀರಾ ಅಂತ ಈ ತರ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ನಾಟ್ ಅ ಪ್ಲಾಂಟ್, ನಾಟ್ ಅ ಬ್ಯಾಕ್ಟೀರಿಯಾ, ನಾಟ್ ಫ್ರಮ್ ವೆಸ್ಟರ್ನ್ ಘಾಟ್. ದ ರೈಟ್ ಆನ್ಸರ್ ಇಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ದಿಸ್ ಕಮ್ಸ್ ಅಂಡರ್ ದ ಟಾಪಿಕ್ ಯಾವುದು? ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಓಕೆ, ಸೊ ನೆಕ್ಸ್ಟ್ ರ್ಯಾಪಿಡ್ ಆಂಟಿಜನ್. ಸೊ ಅಲ್ಲಿ ನಾನು ರಿಯೇಜೆಂಟ್ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಂಡ್ RT-PCR, ರಿಯಲ್ ಟೈಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ PCR, ಆರ್ ಟೂ ಡಯಾಗ್ನೋಸಿಸ್ ಟೆಸ್ಟ್ ಫಾರ್ COVID-19 ವೈರಸ್. 2021 ಅಲ್ಲಿ ಕೇಳಿರೋದು. ಸೊ PCR, ಎ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೂಲ್ ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೂಲ್ ಸ್ಟ್ಯಾಂಡ್ಸ್ ಫಾರ್. ಈ PCR ಅನ್ನೋದು ಏನನ್ನ ಸ್ಟ್ಯಾಂಡ್ ಮಾಡುತ್ತೆ ಅಂತ ಕೇಳಿದ್ರೆ, ಅಫ್ಕೋರ್ಸ್ ನಮಗೆ ಆ ಒಂದು ಫುಲ್ ಫಾರ್ಮ್ ಗೊತ್ತಿರಬೇಕು, ಎಕ್ಸ್ಪ್ಯಾನ್ಷನ್ ಫಾರ್ಮ್ ಗೊತ್ತಿರಬೇಕಾಗತ್ತೆ. ಎಲ್ಲಿ ಸಹ PCR ಈ ಥರ ವರ್ಡ್ಗಳು ಇದ್ದರೆ ಆ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೇಳ್ತಾರೆ, ಅಥವಾ BT ಇನ್ BT ಕಾಟನ್ ಲೈಕ್ ದಾಟ್. ಸೊ ಇಲ್ಲಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಪಾಲಿಮರೇಸ್ ಚೈನ್ ರಿಯೇಜೆಂಟ್ ಅಲ್ಲ, ಇಲ್ಲೂ ಕೂಡ ರಿಯಾಕ್ಷನ್ ಆಗೋದಿಲ್ಲ, ಜೊತೆಗೆ ಇಲ್ಲಿ ಫಿಸಿಯಾಲಜಿಕಲ್ ಕೂಡ ಆಗೋಲ್ಲ. And the right answer for this question is option 1, polymerase chain reaction. ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, as I have already explained, polymerase chain reaction that's very useful in gene amplification. Gene amplification.
ಆಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಸಮ್ ಪ್ರಾಡಕ್ಟ್. ಸೊ ನಾವು ಅದನ್ನ ಪ್ರೀವಿಯಸ್ ಲೆಸನ್ ಅಲ್ಲಿ ತಿಳ್ಕೊಂಡಿರ್ತೀವಿ. ಆಂಪ್ಲಿಫಿಕೇಶನ್ ಆಫ್ ದಟ್ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು PCR ಅಂತ ಬಂದಾಗ ಅಲ್ಲಿ ನಾವು ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಎಕ್ಸ್ಟೆನ್ಷನ್ ಆಡ್ ಮಾಡ್ತಾ ಹೋಗ್ತೀವಿ. ದಟ್ಸ್ ಕಾಮನ್ಲಿ ಕಾಲ್ಡ್ ಪ್ರೈಮರ್. ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಪ್ರೈಮರ್ ಅಂತ ಹೇಳಿದ್ರೆ ಏನು, ಸ್ಮಾಲ್ ಆಲಿಗೋನ್ಯೂಕ್ಲಿಯೋಟೈಡ್ ಕೆಮಿಕಲಿ ಸಿಂಥಸೈಸ್ಡ್ ಕಾಂಪ್ಲಿಮೆಂಟರಿ ಟು ದ DNA ಸ್ಟ್ರಾಂಡ್ ಅಂತ ಹೇಳ್ತೀವಿ. ಸೊ ಈ ತರ ಕೆಲವು ಎಕ್ಸ್ಪ್ಯಾನ್ಷನ್ ಫಾರ್ಮ್ ಅನ್ನ ಕೇಳಬಹುದು. ಇಂಡೈರೆಕ್ಟ್ ಆಗಿ ಕ್ವಶನ್ ನ ಕೇಳಿ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, Cry1AZ efficiently controls Cry1AZ. So this is nothing but a gene encoding the protein. Gene code are encoded ಅಂತ ಹೇಳೋಣ. ಓಕೆ, ಸೊ ಜೀನ್ಸ್ ಆರ್ ಕೋಡೆಡ್, ಜೀನ್ ಕೋಡೆಡ್ ಅಂತ ಹೇಳ್ಬೋದು, ಎನ್ಕೋಡೆಡ್ ಅಂತ. ಸೊ ಅಲ್ಲೇನ್ ಬರುತ್ತೆ, Cry1AZ ಇರೋದು ಎರಡೇ ಅಲ್ಲಿ ಕೊಟ್ಟಿರೋದು. ಒಂದು ಕಾಟನ್ ಬಾಲ್ ವರ್ಮ್, ಇನ್ನೊಂದು ಕಾರ್ನ್ ಬೋರರ್. ಸೊ ಫಸ್ಟ್ ಒನ್ ಇದೆ Cry1AC, ಇನ್ನೊಂದು Cry2AB. So another one is Cry1AB. Here you are observing, so ಏನದು ಕಾಟನ್ ಬಾಲ್ ವರ್ಮ್, ಕಾಟನ್ ಬಾಲ್ ವರ್ಮ್ ಅಂತ ಹೇಳಿ. ನೆಕ್ಸ್ಟ್ Cry1AB ಅಂತ ಬಂದಾಗ ಕಾರ್ನ್ ಬೋರರ್, ಕಾರ್ನ್ ಬೋರರ್. So what is the right answer here? For this question the right answer is option B, cotton ball worm. Okay, that prevents cotton ball worm anta heli. Okay, so next question, golden rice is enriched with or in? ಯಾವುದರಿಂದ enriched ಆಗಿರುತ್ತೆ golden rice? It's a type of a transgenic plant or genetically modified crop, you can say. So normal ಆಗಿ ಏನಂತ ಹೇಳಿದ್ರೆ, ಸೊ ಹಿಯರ್ ಗೋಲ್ಡನ್ ರೈಸ್, ಈಗ ರೈಸ್ ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಹೇಳ್ತೀವಿ, ರಿಚ್ ಇನ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ತುಂಬಾನೇ ರೈಸ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡ್ರು ಕೂಡ ಏನಾಗುತ್ತೆ, ನಮ್ಮ ಹೆಲ್ತ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ನವೇಡೇಸ್ ದೇ ಆರ್ ಟ್ರೈಯಿಂಗ್ ಟು ಇನ್ಕ್ರೀಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ರೈಸ್, ಬೈ ಆಡಿಂಗ್ ಸಮ್ ಜೀನ್ಸ್. ಸೊ ಅದು ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರಬಹುದು. ಸೊ ಇಲ್ಲಿ ಗೋಲ್ಡನ್ ರೈಸ್ ಅಲ್ಲಿ ಯಾವ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಥವಾ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಬೀಟಾ ಕೆರೋಟಿನ್, ಲೈಸಿನ್, ವಿಟಮಿನ್ ಸಿ ಅಂಡ್ ಅಯನ್. ಸೊ ಅಯನ್ ಕಂಟೆಂಟ್ ಇಲ್ಲ, ವಿಟಮಿನ್ ಸಿ, ಬಟ್ ಇನ್ ರಿಲೇಟೆಡ್ ಟು ಗೋಲ್ಡನ್ ರೈಸ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ದ ಲೈಸಿನ್ ನೋ, ಅಂಡ್ ದ ರೈಟ್ ಆನ್ಸರ್ ಇಸ್ ಬೀಟಾ ಕೆರೋಟಿನ್. ಸೊ ರಿಮೆಂಬರ್, ಇಟ್ ಈಸ್ ಕನ್ವರ್ಟೆಡ್ ಇಂಟು ವಿಟಮಿನ್ ಎ. ಇದನ್ನ ನಾವು ಪ್ರೋ ವಿಟಮಿನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲೇಟರ್ ಕನ್ವರ್ಟೆಡ್ ಇಂಟು ವಿಟಮಿನ್ ಎ. I'm just writing here, ಅಕಸ್ಮಾತ್ ಏನಾದರೂ ಕೂಡ instead of giving the beta carotene they have given vitamin ಕೊಟ್ರೆ, then you can select the vitamin A2. Okay, A2 ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ, A2 ಅಂತ ಬರ್ಕೊಂಡ್ಬಿಟ್ಟಿರ ಇಲ್ಲಿ. So golden rice is enriched in beta carotene. Okay, the main challenge for the production of insulin using recombinant DNA technique is, so the challenge behind the production of genetically engineered insulin with the help of recombinant DNA technology is, ಯಾವ್ದಿರಬಹುದು ಅಂತ ಕೇಳ್ತಾ ಇದ್ದಾರೆ. And we know that, so common ಆಗಿ mammalian insulin is produced in the form of, ಯಾವುದರ ರೂಪದಲ್ಲಿ ಫಾರ್ಮ್ ಆಗುತ್ತೆ? And we know that, I'm just writing that in a proper way. So pro insulin ಅಂತ ಹೇಳ್ತೀವಿ. What is this? This is called pro insulin, pro insulin. So that needs to be processed to become mature and functional insulin. Functional insulin ಆಗಬೇಕು ಅಂತ ಹೇಳಿದ್ರೆ needs to be processed, right? ಸೊ ಇವಾಗ ಅಲ್ಲಿ ಮೂರು ಚೈನ್ಗಳನ್ನ, ಪೆಪ್ಟೈಡ್ಸ್ ಗಳನ್ನ ನಾವು ನೋಡಬಹುದು. ಸೊ ಒನ್ ಈಸ್ ದ ಸಿ ಚೈನ್ ಹಿಯರ್, ಸಿ ಪೆಪ್ಟೈಡ್, and here is the A chain or A peptide or chain, and here is the B chain. So next, in between them, ಅವೆರಡರ ಮಧ್ಯದಲ್ಲಿ there is a disulfide bridge is present. So disulfide bridge ಇದೆ, ಓಕೆನಾ? So ಇವಾಗ if we are synthesizing that insulin in laboratory with the help of genetic engineering or recombinant DNA technology, is it possible to synthesize or to make the insulin all together? ಒಟ್ಟಿಗೆ ಇನ್ಸುಲಿನ್ ಮಾಡೋದಕ್ಕಾಗತ್ತಾ, ಪ್ರಿಪೇರ್ ಮಾಡೋದಕ್ಕಾಗತ್ತಾ? That's the greatest challenge here. Means they need to make
The A chain and B chain, A peptide and B peptide separate ಆಗಿ synthesize ಮಾಡಬೇಕು with the help of 𝐒𝐄 coli. Then they need to assemble them, they need to join them with the help of disulfide bridge. Okay, so that's the main challenge. Creating the A peptide is not a challenge, creating the B peptide separately is not a challenge, but joining them to make the mature and functional insulin is the greatest challenge. Insulin, it is a hormone produced by the islets of Langerhans, natural agi produce agutte, and responsible for regulating the sugar level in the blood alli sugar level na maintain ಮಾಡುತ್ತೆ. ಆದರೆ inadequate secretion, insufficient secretion of insulin by the islets of Langerhans, increase in the glucose level in the blood leads to diabetes mellitus. ಅದನ್ನ ಕಡಿಮೆ ಮಾಡೋದಕ್ಕೆ ಇನ್ಸುಲಿನ್ ಹೊರಗಡೆಯಿಂದ ತಗೋಬೇಕು, ಅದನ್ನ ಸಿಂಥಸೈಸ್ ಮಾಡ್ತಾ ಇರೋದು ಈ ರೀತಿಯಲ್ಲಿ. ಪ್ರೊಡಕ್ಷನ್ ಆಫ್ A peptide is not a challenge, B peptide is not a challenge because they can produce separately, but assembling of these two chain, it's a challenge. So getting insulin assembled into a mature form, it is the challenge in making recombinant DNA technology. All the above is not the right answer. Option 3 is the right answer. I hope you come to know that. So next one. During the process of pro-hormone, pro-insulin into mature insulin synthesis. So, processing ಅಲ್ಲಿ ಪ್ರೋ ಇನ್ಸುಲಿನ್ ಅಥವಾ ಪ್ರೋ ಹಾರ್ಮೋನ್ ಮೆಚ್ಯೂರ್ ಇನ್ಸುಲಿನ್ ಆಗಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ವಾಟ್ ಇಸ್ ದಟ್ ಪ್ರಾಸೆಸ್ ಇನ್ವಾಲ್ವ್ಡ್ ಅಂತ ಕೇಳಿದ್ದಾರೆ. ಎಗೇನ್ ಐ ಆಮ್ ರೈಟಿಂಗ್ ದ ಡಯಾಗ್ರಾಮ್ ಫಾರ್ ಯು. ಸೊ ಓಕೆ, ಹಾಗೆ ನೆನ್ಪಿಡ್ಕೊಳ್ಳಿ ಅದನ್ನ. ಕನ್ಸಿಡರಿಂಗ್ ದಿಸ್ ಈಸ್ ದ ಪ್ರೋ ಇನ್ಸುಲಿನ್, ಇದನ್ನ ಪ್ರೋ ಇನ್ಸುಲಿನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಹ್ಯಾಸ್ 3 ಚೈನ್, ಅದರಲ್ಲಿ 3 ಚೈನ್ಸ್ಗಳಿರುತ್ತೆ. ಓಕೆ, ಆ 3 ಚೈನ್ಗಳಲ್ಲಿ ಐ ಆಮ್ ಮೆನ್ಷನಿಂಗ್ ದಟ್ ಆಸ್ ಅ ಸಿ ಎಕ್ಸ್ಟ್ರಾ ಸ್ಟ್ರೆಚ್ ಚೈನ್. ದಿಸ್ ಈಸ್ ದ ಎ ಅಂಡ್ ದಿಸ್ ಈಸ್ ದ ಬಿ, ಅಂಡ್ ದಿಸ್ ಹ್ಯಾಸ್ ಟು ಬಿ ರಿಮೂವ್ಡ್. ಅದು ರಿಮೂವ್ ಆಗಬೇಕು. ಹಾಗಿದ್ರೆ ರೈಟ್ ಆನ್ಸರ್ ಯಾವುದಿದೆ ಅಂತ ಚೆಕ್ ಮಾಡೋಣ. ಸಿ ಪೆಪ್ಟೈಡ್ ಈಸ್ ಆಡೆಡ್ ಟು ಪ್ರೋ ಇನ್ಸುಲಿನ್. ಆಲ್ರೆಡಿ ಪ್ರೋ ಇನ್ಸುಲಿನ್ ಅಲ್ಲಿ ಸಿ ಪೆಪ್ಟೈಡ್ ಇರೋದ್ರಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ಸಿ ಪೆಪ್ಟೈಡ್ ಅನ್ನ ಆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಟ್ ವಿ ನೀಡ್ ಟು ರಿಮೂವ್ ದಟ್. ಓಕೆ, ಸಿ ಪೆಪ್ಟೈಡ್ ಈಸ್ ರಿಮೂವ್ಡ್ ಫ್ರಮ್ ದ ಪ್ರೋ ಇನ್ಸುಲಿನ್ ಇಸ್ ದ ರೈಟ್ ಆನ್ಸರ್. ಸೀಮ್ಸ್ ರೈಟ್. ನೆಕ್ಸ್ಟ್, ಬಿ ಪೆಪ್ಟೈಡ್ ಈಸ್ ಆಡೆಡ್. ಇಟ್ಸ್ ಆಲ್ರೆಡಿ ದೇರ್, ನಾಟ್ ಟು ಆಡ್. ಸೊ ಬಿ ಪೆಪ್ಟೈಡ್ ಈಸ್ ರಿಮೂವ್ಡ್. ಬಿ ಪೆಪ್ಟೈಡ್ ಅನ್ನ ಅದು ಬೀಟಾ ಪೆಪ್ಟೈಡ್ ಅಂತ ಇಂಡಿಕೇಟ್ ಮಾಡಿ, ಬಟ್ ಬಿ ಪೆಪ್ಟೈಡ್ ಅಂತ ನೆನ್ಪಿಟ್ಕೊಳ್ಳಿ, ರಿಮೂವ್ಡ್ ಅಂತ. ಬಟ್ ಆಕ್ಚುಯಲ್ ಆಗಿ ಸೊ you should remember it as a B peptide. So right answer for this question is, during the process of pro hormone or pro insulin into mature insulin synthesis, C peptide is removed from the pro insulin. Okay, option B. Next question, ADA deficiency is due to. ADA deficiency ಯಾಕೆ ಆಗುತ್ತೆ ಅಂತ ಕೇಳಿದ್ದಾರೆ. ADA ಅಂತ ಹೇಳಿದ್ರೆ ಏನು? It's nothing but adenosine deaminase deficiency. Adenosine deaminase deficiency ಯಾಕಾಗುತ್ತೆ ಅಂತ ಕೇಳಿದ್ದಾರೆ. That's because of the insertion of gene. ಎಕ್ಸ್ಟ್ರಾ ಅಥವಾ ಇನ್ಸರ್ಷನ್ ಆಫ್ ಜೀನ್ ಇಂದ ಆಗುತ್ತಾ? ಇಲ್ಲ. ಡಿಲೀಷನ್ ಆಫ್ ಜೀನ್, duplication and translation of gene. The right answer is deletion of gene. So what is that gene? ADA gene, responsible for immune defense system. ಅಂದ್ರೆ ಒಂದು ಜೀನ್ ಇರುತ್ತೆ, that gene is responsible for producing the ADA. ADA ಅನ್ನೋ ಎಂಜೈಮ್ ಅನ್ನ ಸೆಕ್ರೀಟ್ ಮಾಡುತ್ತೆ. But if that gene is deleted, then there is no enzyme called ADA, then that leads to the deficiency called ADA deficiency. So that's because of deletion of gene, not the insertion or the duplication. Next one, permanent cure for ADA deficiency is. ADA deficiency ಅನ್ನ ನಾವು ಕಾಮನ್ ಆಗಿ 3 ಅಥವಾ 4 ಮೆಥಡ್ಗಳಲ್ಲಿ ಅದನ್ನ ಕ್ಯೂರ್ ಮಾಡಬಹುದು. ಅಂಡ್ ದಿಸ್ ಕಮ್ಸ್ ಅಂಡರ್ ದ ಟಾಪಿಕ್. ಯಾವ ಟಾಪಿಕ್ ಅಲ್ಲಿ ಬರುತ್ತೆ? ಜೀನ್ ಥೆರಪಿಯಲ್ಲಿ ಬರುತ್ತೆ. ಜೀನ್ ಥೆರಪಿ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಕಲೆಕ್ಷನ್ ಆಫ್ ಮೆಥಡ್ ವಿಚ್ ವಿ ಆರ್ ಯೂಸಿಂಗ್ ಟು ಕರೆಕ್ಟ್ ದ ಡಿಫೆಕ್ಟೆಡ್ ಜೀನ್. ಡಿಫೆಕ್ಟೆಡ್ ಜೀನ್ ಅನ್ನ ಕರೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರೋ ಕಲೆಕ್ಷನ್ ಆಫ್ ಮೆಥಡ್ಗಳಿಗೆ ಜೀನ್ ಥೆರಪಿ ಅಂತ ಹೇಳ್ತೀವಿ. either we are using recombinant DNA technology or you are using
enzyme replacement, or it may be the bone marrow transplantation, whatever it is. ಆ ಎಲ್ಲವೂ ಕೂಡ ಜೀನ್ ಥೆರಪಿ ಆಗಿರುತ್ತೆ. ಓಕೆ, ವೇರ್ ವಿ ಆರ್ ಕರೆಕ್ಟಿಂಗ್ ದ ಜೀನ್ಸ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಇನ್ವಾಲ್ವ್ ಆಗಿರಬೇಕದು. ಓಕೆ, ಪರ್ಮನೆಂಟ್ ಕ್ಯೂರ್ ಅಂತ ಇರೋದವರು, ಸೊ ನಾಟ್ ದ ಟೆಂಪರರಿ ಒನ್. ಸೊ ಯಾವುದು ಜೆನೆಟಿಕಲಿ ಎಂಜಿನಿಯರ್ಡ್ ಲಿಂಫೋಸೈಟ್ಸ್, ಇಟ್ ಇಸ್ ನಾಟ್ ದ ಪರ್ಮನೆಂಟ್ ಕ್ಯೂರ್. ವೈ ಸೊ? ಬಿಕಾಸ್ ಲಿಂಫೋಸೈಟ್ಸ್ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ, ಜೆನೆಟಿಕಲಿ ಎಂಜಿನಿಯರ್ಡ್ ಅಂತ ಕೇಳಿರೋದು. ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಲಿಂಫೋಸೈಟ್ ಫ್ರಮ್ ದ ಪೇಷಂಟ್. ADA ಡೆಫಿಷಿಯನ್ಸಿ ಇರೋ ಪೇಷಂಟಿನ ಲಿಂಫೋಸೈಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ವಿ ಆರ್ ಕಲ್ಚರಿಂಗ್ ದಾಟ್ ವಿತ್ ಅ ಫಂಕ್ಷನಲ್ ADA ಜೀನ್. ಕಲ್ಚರ್ ಮಾಡಾದ್ಮೇಲೆ ಸೊ ದ ಕರೆಕ್ಟೆಡ್ ಲಿಂಫೋಸೈಟ್ಸ್ ಕ್ಯಾನ್ ಬಿ ಇಂಟ್ರಡ್ಯೂಸ್ಡ್ ಇನ್ ಟು ದ ಪೇಷಂಟ್ಸ್ ಬಾಡಿ ಅಗೈನ್. ಮತ್ತೆ ಅದನ್ನ ರೀಇಂಟ್ರಡ್ಯೂಸ್ ಮಾಡಲಾಗುತ್ತೆ. ಬಟ್ ದಿಸ್ ನೀಡ್ಸ್ ಏನಾಗುತ್ತೆ, ಕಂಟಿನ್ಯೂಸ್ ಟ್ರಾನ್ಸ್ಫ್ಯೂಷನ್, ಪೀರಿಯಾಡಿಕ್ ಟ್ರಾನ್ಸ್ಫ್ಯೂಷನ್ ಇಸ್ ರಿಕ್ವೈರ್ಡ್. ಇನ್ ದಿಸ್ ಕೇಸ್ ಪೀರಿಯಾಡಿಕ್ ಟ್ರಾನ್ಸ್ಫ್ಯೂಷನ್ ಇಸ್ ರಿಕ್ವೈರ್ಡ್. ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿದ್ರೆ ಪದೇ ಪದೇ ನಾವು ಅದನ್ನ ಬಾಡಿ ಒಳಭಾಗಕ್ಕೆ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗುತ್ತೆ. ಯಾಕೆ? ಬಿಕಾಸ್ ದೀಸ್ ಆರ್ ಮೋರ್ಟಲ್ ಅಂದ್ರೆ ಅವುಗಳಿಗೆ ಇಮ್ಮೋರ್ಟಲ್ ಅಂತ ಹೇಳಲ್ಲ, ಸಾವಿಲ್ಲ ಅಂತ ಹೇಳೋ ಹಾಗಿಲ್ಲ. ಅವುಗಳಿಗೂ ಕೂಡ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಸೊ ಸ್ವಲ್ಪ ದಿನ ಆದ್ಮೇಲೆ ಡಿಸ್ಟ್ರಾಯ್ ಆಗುತ್ತೆ. ವಿ ನೀಡ್ ಟು ಬಿ ಟ್ರಾನ್ಸ್ಫ್ಯೂಸ್ ಇಟ್ ಅಗೈನ್ ಅಂಡ್ ಅಗೈನ್. ಸೊ ನೆಕ್ಸ್ಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ನಾಟ್ ಆಲ್ಸೋ ಅ ಪರ್ಮನೆಂಟ್ ಮೆಥಡ್. ಇದು ಕೂಡ ಪರ್ಮನೆಂಟ್ ಮೆಥಡ್ ಅಲ್ಲ. ಬೋನ್ ಮ್ಯಾರೋ ಅಂದ್ರೆ ಗೊತ್ತು ನಿಮಗೆ, ಇಟ್ಸ್ ಅ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದ ಲಾಂಗ್ ಹ್ಯಾಲೋ ಬೋನ್, ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇನ್ಕ್ಲೂಡಿಂಗ್ ದ ಬ್ಲಡ್ ಸೆಲ್ಸ್. ನೆಕ್ಸ್ಟ್, ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ. ಅಗೈನ್ ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಈ ADA ಡೆಫಿಷಿಯನ್ಸಿ ಬಂದಿರೋದೇ ADA ಎನ್ಸೈಮ್ ಇಲ್ಲ ಅಂತ ಹೇಳಿ ಆ ಎನ್ಸೈಮ್ ಅನ್ನ ರೀಪ್ಲೇಸ್ ಮಾಡೋದು. ಬಟ್ ಅಗೈನ್ ಇಟ್ ಈಸ್ ನಾಟ್ ಆಲ್ಸೋ ಎ ಪರ್ಮನೆಂಟ್ ಕ್ಯೂರ್, ಇಟ್ಸ್ ಆಲ್ಸೋ ಎ ಟ್ರೀಟ್ಮೆಂಟ್. ಇದು ಟ್ರೀಟ್ಮೆಂಟ್ ಆದರೆ ಪರ್ಮನೆಂಟ್ ಕ್ಯೂರ್ ಅಲ್ಲ. ಸೊ ನೆಕ್ಸ್ಟ್, ADA ಜೀನ್ ಇಂಟ್ರಡ್ಯೂಸ್ಡ್ ಇನ್ ಅರ್ಲಿ ಎಂಬ್ರಿಯಾನಿಕ್ ಸ್ಟೇಜ್. ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಗಳಿಂದ ಫಂಕ್ಷನಲ್ ADA ಜೀನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಇಂಟ್ರಡ್ಯೂಸ್ ಮಾಡೋದು, ಅದು ಪರ್ಮನೆಂಟ್ ಮೆಥಡ್ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಅರ್ಥ ಆಯ್ತಾ? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ನೋ. ಆದ್ರೆ ಇಲ್ಲಿ ಆ ವರ್ಡ್ ಅನ್ನ ಕೇಳಬಹುದು, ಆ ವರ್ಡ್ ಅನ್ನು ಇಲ್ಲಿ ಆಡ್ ಮಾಡಬಹುದು. ಬಟ್ ಯು ನೀಡ್ ಟು ರಿಮೆಂಬರ್, ಈವನ್ ದೋ ದೇರ್ ಇಸ್ ಅ ಬೋನ್ ಮ್ಯಾರೋ ವರ್ಡ್, ಯು ಹ್ಯಾವ್ ಟು ಫೋಕಸ್ ದ ಅರ್ಲಿ ಎಂಬ್ರಿಯಾನಿಕ್ ಸ್ಟೇಜ್. ಫಂಕ್ಷನಲ್ ADA ಜೀನ್ ಕ್ಯಾನ್ ಬಿ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್, the conventional method of diagnosis involves. ಕನ್ವೆನ್ಷನಲ್ ಮೆಥಡ್, ಸಾಂಪ್ರದಾಯಿಕವಾದಂತಹ ಒಂದು ಮೆಥಡ್, ವಿಧ. ಯಾವುದಕ್ಕೆ? ಡಯಾಗ್ನೋಸಿಸ್ ಇನ್ವಾಲ್ವ್. ಡಯಾಗ್ನೋಸಿಸ್ ಅಂದ್ರೆ ಗೊತ್ತು ನಮಗೆ. ಸೊ ಫಸ್ಟು ಇನ್ಫೆಕ್ಷನ್, ನೆಕ್ಸ್ಟ್ ಸಿಂಪ್ಟಮ್ಸ್, ನೆಕ್ಸ್ಟ್ ಡಯಾಗ್ನೋಸಿಸ್, ನೆಕ್ಸ್ಟ್ ಟ್ರೀಟ್ಮೆಂಟ್. ಇದು ಮೆಡಿಕಲ್ ಪ್ರೊಸೀಜರ್ ಇರೋ ಒಂದು ಮೆಥಡ್. ನಮಗೆ ಇನ್ಫೆಕ್ಷನ್ ಆದ್ಮೇಲೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೋಬಹುದು ಅಥವಾ ಕಾಣಿಸ್ಕೊಳ್ಳೋದಕ್ಕೂ ಮುಂಚೆ ಡಯಾಗ್ನೋಸಿಸ್ ಮಾಡಬಹುದು. ಓಕೆ, ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಈ ತರ ಇರುತ್ತೆ. ಆದರೆ ಕನ್ವೆನ್ಷನಲ್ ಮೆಥಡ್ ಯಾವುದು? ವಿ ಆರ್ ನಾಟ್ ಯೂಸಿಂಗ್ ಎನಿ ಟೆಕ್ನಿಕ್. ಸೊ ದ ರೀಸೆಂಟ್ ಟೆಕ್ನಿಕ್ ಫಾರ್ ಅರ್ಲಿ ಡಯಾಗ್ನೋಸಿಸ್, ಅದರಲ್ಲಿ ಬರೋದು ಅಂದ್ರೆ ಆಪ್ಷನ್ ಇರೋದು ನೋಡೋಣ. ಫಸ್ಟು ಯೂರಿನ್ ಅನಾಲಿಸಿಸ್, ELISA, PCR ಅಂಡ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಪ್ಯೂರ್ ಆಗಿ ಹೇಳ್ತಾ ಇದೆ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಈಸ್ ನಾಟ್ ಅಟ್ ಆಲ್ ದ ರೈಟ್ ಆನ್ಸರ್. ಬಿಕಾಸ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅನ್ನೋದು ನ್ಯೂ ಮೆಥಡ್. ಇಟ್ಸ್ ಅ ಬಯೋಟೆಕ್ನಾಲಜಿಕಲ್ ಮೆಥಡ್. ಇಟ್ಸ್ ನಾಟ್ ಅ ಕನ್ವೆನ್ಷನಲ್ ಮೆಥಡ್ ಅಲ್ಲ. ಸಾಂಪ್ರದಾಯಿಕವಾಗಿ ನಾವು ಅದನ್ನು ಚೆಕ್ ಮಾಡೋದಲ್ಲ. ನೆಕ್ಸ್ಟ್, PCR ಮತ್ತೆ ELISA ನಮಗೆ ಗೊತ್ತು, ದೇರ್ ಆರ್ ಡಿಫರೆಂಟ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಹಿಯರ್. ಬೇಕಾದಷ್ಟು ಪ್ರಿನ್ಸಿಪಲ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಎಕ್ಸಾಂಪಲ್ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಥವಾ ಇಂಟರಾಕ್ಷನ್. ಇಲ್ಲಿ ಲೋ ಕೌಂಟ್ ಆಫ್ ಪ್ಯಾಥೋಜನ್ ಕ್ಯಾನ್ ಬಿ ಆಂಪ್ಲಿಫೈಡ್ ದೇರ್ ನ್ಯೂಕ್ಲಿಯಿಕ್ ಆಸಿಡ್ ಅಂಡ್ ವಿ ಕ್ಯಾನ್ ಫೈಂಡ್ ದೇಮ್. ಇವು ಮೂರು ಆಪ್ಷನ್ ಅಲ್ಲ. ಆದರೆ ಯು ನೋ ದಟ್ ಯೂರಿನ್ ಅನಾಲಿಸಿಸ್, ಯೂರಿನ್ ಸ್ಯಾಂಪಲ್ನ ತೆಗೆದುಕೊಂಡು ಆ ಯೂರಿನ್ ನಲ್ಲಿ ಯಾವ ಕಂಟೆಂಟ್ ಇದೆ ಅಥವಾ ಯಾವುದು ಎಕ್ಸೆಸ್ ಆಗಿದೆ ಅಥವಾ ಯಾವುದು ಲೋ ಕಂಟೆಂಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಸಿಂಪ್ಟಮ್ಸ್ಗಳನ್ನ ಅಥವಾ ಡಿಸೀಸ್ ಅನ್ನ, ಇನ್ಫೆಕ್ಷನ್ ಐಡೆಂಟಿಫೈ ಮಾಡ್ತಾರೆ. ನಾಟ್ ಓನ್ಲಿ ದಟ್, ಅಕಸ್ಮಾತ್ ಏನಾದರೂ ಕೂಡ ಯೂರಿನ್ ಅನಾಲಿಸಿಸ್ ಪ್ಲೇಸ್ ಅಲ್ಲಿ ಇಫ್ ದೇ ಹ್ಯಾವ್ ಗಿವನ್ ಸೀರಮ್ ಅನಾಲಿಸಿಸ್ ಅಂತ ಕೊಟ್ಟಿದ್ರೆ ಅದು ಕೂಡ ಆನ್ಸರ್ ಆಗುತ್ತೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಬ್ಲಡ್ ಸ್ಯಾಂಪಲ್ ನ ತೆಗೆದುಕೊಳ್ತಾರೆ, ಯೂರಿನ್ ಸ್ಯಾಂಪಲ್ ನ ತೆಗೆದುಕೊಳ್ತಾರೆ.
ಪ್ರೀವಿಯಸ್ಲಿ ಇವತ್ತಿಗೂ ಕೂಡ ತುಂಬಾನೇ ನಮಗೆ ಗೊತ್ತಾಗುತ್ತೆ, ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲೇ ನಾವು ಬಿ ಪಿಯನ್ನ ಅಂದರೆ ಬ್ಲಡ್ ಪ್ರೆಷರನ್ನು ಮತ್ತು ಶುಗರ್ ಎಲ್ಲವನ್ನ ಚೆಕ್ ಮಾಡ್ಕೊಬೋದು. ಬಟ್ ಆದರೆ ಹಿಯರ್ ವೆನ್ ಎವರ್ ಪ್ರೀವಿಯಸ್ಲಿ ವಿ ವರ್ ಯೂಸಿಂಗ್, ಇವತ್ತಿಗೂ ಕೂಡ ಯೂಸ್ ಮಾಡ್ತೀವಿ, ಯೂರಿನ್ ಸ್ಯಾಂಪಲ್ ಮತ್ತು ಸೀರಮ್ ಸ್ಯಾಂಪಲ್, ಬ್ಲಡ್ ಸ್ಯಾಂಪಲ್ ಅಂತ ಏನು ಹೇಳ್ತೀವಿ, ದಾಟ್ಸ್ ದ ಕನ್ವೆನ್ಷನಲ್ ಮೆಥಡ್. ಆಪ್ಷನ್ ಎ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಬೇಸ್ಡ್ ಆನ್ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್? ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಕಾನ್ಸೆಪ್ಟ್ ಅಲ್ಲಿ ಬಂತು. ನನ್ನ ಕಾನ್ಸೆಪ್ಟ್ಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ಕಂಟಿನ್ಯೂಯಸ್ಲಿ, ಯು ಬೆಟರ್ ಟು ಓಪನ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ while I'm explaining the concept, ಆ ಕಾನ್ಸೆಪ್ಟ್ ಹೇಳುವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡಬೇಕು, ನೀವು ಸ್ಟಾರ್ ಮಾರ್ಕನ್ನು ಹಾಕೊಳ್ಳಿ. ಈ ಕ್ವಶನ್ ಅನ್ನ ಕೇಳ್ತಾರೆ, ಇಂಪಾರ್ಟೆಂಟ್, ನಾನು ಓದಿದ್ದೀನ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಬೇಸ್ಡ್ ಆನ್ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಂತ ಕೇಳಿದ್ದಾರೆ. PCR, ELISA, serum analysis and also sudden blotting. So here there is a word called ELISA. That's nothing but enzyme linked immunosorbent assay. So that's nothing but ELISA. So ಅಲ್ಲಿ ಇನ್ವಾಲ್ವ್ ಆಗಿರೋ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿದ್ರೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್. Means which type of antibody is being produced against the antigen, or which antigen is also present in our body. ಯಾವುದು ಎಂಟರ್ ಆಗಿದೆ ಅಥವಾ ಎಂಟರ್ ಆಗಿರೋ ಆಂಟಿಜನ್ಗೆ ಯಾವ ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತಾ ಇದೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಐಡೆಂಟಿಫೈ ಮಾಡಿದ್ರೂ ಕೂಡ ವಿ ಕಮ್ ಟು ನೋ ಸೊ ವಾಟ್ ಟೈಪ್ ಆಫ್ ಇನ್ಫೆಕ್ಷನ್ ಇಸ್ ದೇರ್, ಯಾವ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಅರ್ಲಿ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡೋದು PCR, ELISA, ಸದನ್ ಬ್ಲಾಟಿಂಗ್ ಆ್ಯಂಡ್ ಪ್ರೋಬ್ ಅಂತ ಹೇಳಿದ್ವಲ್ಲ, ಅದು ರಿಕಾಮಿನೆಂಟ್ ಇನ್ ಟೆಕ್ನಾಲಜಿಯಲ್ಲಿ. ಸೊ ಎಲ್ಲವೂ ಕೂಡ ಆಗುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. PCR ಅಲ್ಲಿ ಲೋ ಪ್ಯಾಥೋಜನ್ ಕೌಂಟ್ ಇರುತ್ತೆ. ಸದಮ್ ಬ್ಲಾಟಿಂಗ್ ಅದರಲ್ಲಿ ಕೂಡ ಕಾಮನ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ರಿಲೇಟೆಡ್ ಟು ದಟ್ ಒನ್, ಅಂದ್ರೆ ಈ ಕಾಂಪ್ಲಿಮೆಂಟರಿ DNA ಗಳನ್ನು ಐಡೆಂಟಿಫೈ ಮಾಡೋದು ಅದೆಲ್ಲ ಬರುತ್ತೆ ಅಲ್ಲಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್, ರೋಸಿ, transgenic cow known to produce a type of milk which has all the following characteristics except. See, this is what we need to understand. ಟಿಪ್ಸ್ ಅಂತ ಹೇಳಿದ್ನಲ್ಲ ಕೊನೆಯ ಪಾಯಿಂಟ್ ಏನದು? ಈಗ ಎಂಟೈರ್ ಕ್ವಶನ್ ಓದ್ತೀವಿ, ಐ ನೋ ದಿಸ್ ಟಾಪಿಕ್, ನಾನು ತುಂಬ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನನಗೆ ಈ ಎಂಟೈರ್ ಟಾಪಿಕ್ ಎಲ್ಲ ಗೊತ್ತು ಅಂತ ಹೇಳಿ ಕ್ವಶನ್ ಅನ್ನ ಇಲ್ಲಿ ತನಕ ಓದ್ಬಿಟ್ಟು ಮುಗಿಸ್ಬಿಡೋದು. ಇವಾಗ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ಸ್ ಇಟ್. ಎಕ್ಸೆಪ್ಟ್ ಅನ್ನೋ ವರ್ಡೇ ನೋಡಲ್ಲ. ಅಂಡ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಒನ್. ಪ್ರೋಟೀನ್ ಕಂಟೆಂಟ್ 2.4 ಗ್ರಾಮ್ ಪರ್ ಲೀಟರ್. ಎಸ್, ದಿಸ್ ಇಸ್ ದ ಬೆಸ್ಟ್ ಒನ್. ಬಿಕಾಸ್ ನನಗೆ ಆ ನಂಬರ್ಗಳನ್ನು ನೋಡಿದಾಗ ಇದು ಪರ್ಫೆಕ್ಟ್ ಅಂತ ಅನ್ಸ್ಬಿಡುತ್ತೆ, ರೈಟ್ ಮಾರ್ಕ್ ಹಾಕ್ಬಿಡೋದು, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಾವು ಈ ಥರದ ಕ್ವಶನ್ಗಳಲ್ಲಿ ಎಕ್ಸೆಪ್ಟ್ ಆರ್ ಅಥವಾ ಟ್ರೂ, ಇನ್ಕರೆಕ್ಟ್, ಫಾಲ್ಸ್ ಈ ಥರ ವರ್ಡ್ಗಳನ್ನು ಅಬ್ಸರ್ವ್ ಮಾಡಬೇಕು. ನಾಟ್ ಅಂತ ಕೆಲವು ಸಲ ಇಲ್ಲೆಲ್ಲೋ ಒಂದು ಕಡೆ ಕೊಟ್ಬಿಟ್ಟಿರ್ತಾರೆ ನಾಟ್ ಅಂತ, ಅದನ್ನ ಕ್ಲಿಯರ್ ಆಗಿ ನೋಡೋದೇ ಇಲ್ಲ, ನಾವು ಹೊರಟೋಗ್ಬಿಡ್ತೀವಿ ಮುಂದೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಅವ್ರು ಕೇಳಿರೋದು ಎಕ್ಸೆಪ್ಟ್ ಅಂತ. ಆಲ್ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮಿಲ್ಕ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ರೋಸಿ ಎಕ್ಸೆಪ್ಟ್ ಯಾವುದು? ಪ್ರೋಟೀನ್ ಕಂಟೆಂಟ್ ಆಫ್ content of 2.4 gram per liter. That's a characteristic. So it is not the right answer. Next, right statement, not the right answer. Has human alpha lactalbumin? Yes, it has. So then it is not the right answer. More balanced diet than normal milk for babies. Normal milk ginna, okay, so more balanced diet ಆಗಿರುತ್ತೆ for newborn babies. So then you can say ಏನಂತ ಹೇಳಿ, this is the correct statement, hence it is not the right answer. Rich in cholesterol, ಅದು ಕೊಲೆಸ್ಟ್ರಾನ ಹೊಂದಿರೋಲ್ಲ, ಕೊಲೆಸ್ಟೆರಾಲ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ except D, all these are the characteristic features of the milk produced by the Rosie. Option D is the right answer. Next one, the government of India took what step to cater to the requirement of patent terms and other emergency provisions with regard to biopiracy? ಯಾವ ಸ್ಟೆಪ್ ಅನ್ನ ತೆಗೆದುಕೊಂಡಿ? ಸೆಕೆಂಡ್ ಅಮೆಂಡ್ಮೆಂಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಸೆಕೆಂಡ್ ಅಮೆಂಡ್ಮೆಂಟ್ ಅಂತ ಒಂದು ವರ್ಡ್ ಇದೆ. ಯಾಕೆ? ಟು ಪ್ರಿವೆಂಟ್ ದ ಬಯೋಪೈರಸಿನ ಪ್ರಿವೆಂಟ್ ಮಾಡೋದಿಕ್ಕೆ. ಸೊ ವಾಟ್ ಈಸ್ ದಟ್ ಎಕ್ಸಾಕ್ಟ್ ವರ್ಡ್ ದೇ ಆರ್ ಯೂಸಿಂಗ್ ನೌ? ಯಾವುದು? ಬಯೋಪೈರಸಿ ಆಕ್ಟಾ? Okay, Biopatents Bill is the right answer, not RTI, not Negotiable Instrument Act. Allah. The right answer is option B.
ಸೊ ಬಯೋಪೈರಸಿ ಅಂತ ಬಂದಾಗ ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಅದನ್ನ ಅನೌನ್ಸ್ ಮಾಡಿರೋದೇನಂತ ಹೇಳಿದ್ರೆ, ಯಾವ್ದು ಆಕ್ಟ್ ಅಂತ ಹೇಳಿದ್ರೆ ಇಂಡಿಯಾ ಪೇಟೆಂಟ್ಸ್ ಬಿಲ್ ಅಂತ ಹೇಳಿ, ಅಗೇನ್ಸ್ಟ್ ದ ಬಯೋಪೈರಸಿ. ಅದೊಂದೇ ವರ್ಡ್ ಇರೋದು, ನೆನ್ಪಿಡ್ಕೊಬಹುದು ಈಸಿಯಾಗಿ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ವಿಚ್ ಪಾರ್ಟ್ ಆಫ್ ದ ಟೊಬ್ಯಾಕೋ ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್ ಬೈ ಮೆಲಾಯ್ಡೋಜೈನ್ ಇನ್ಕಾಗ್ನಿಟಾ? ಯಾವ್ದಿರ್ಬಹುದು, ಯಾವ ಪಾರ್ಟು? ಯೂಶುವಲ್ ಆಗಿ ಸೊ ದಟ್ ಅಫೆಕ್ಟ್ಸ್ ದ ಪ್ಲಾಂಟ್ ಕಾಲ್ಡ್ ಟೊಬ್ಯಾಕೋ. ಅಂಡ್ ದಿಸ್ ನಿಮ್ಯಾಟೋಡ್ ಏನಿದು? ದಿಸ್ ಈಸ್ ಅ ನಿಮ್ಯಾಟೋಡ್. ನಿಮ್ಯಾಟೋಡ್ ಅಂತ ಹೇಳ್ತೀವಿ. ನಿಮ್ಯಾಟೋಡ್ ಈಸ್ ನಥಿಂಗ್ ಬಟ್ ಆಸ್ಕೆಲ್ಮಿಂಥಸ್, ಅಂದ್ರೆ ರೌಂಡ್ ವರ್ಮ್ಸ್ ಅಂತ ಹೇಳ್ತೀವಲ್ಲ ಅವು. ಸೊ ಅವುಗಳು ಏನ್ ಮಾಡುತ್ತೆ, ಯಾವ ಪಾರ್ಟ್ ಅನ್ನ ಟೊಬ್ಯಾಕೋ ಪ್ಲಾಂಟ್ ಅಲ್ಲಿ ಅಫೆಕ್ಟ್ ಮಾಡುತ್ತೆ, ಅಂಡ್ ದೇರ್ ಬೈ ದಟ್ ಈಸ್ ರೆಡ್ಯೂಸಿಂಗ್ ದ ಪ್ರೊಡಕ್ಷನ್ ಆಫ್ ಟೊಬ್ಯಾಕೋ. ಯಾವ್ದಿರ್ಬೋದು? ಫ್ಲವರ್ಸ್? ನೋ. ಲೀಫ್? ನೋ. ಸರ್ ಆಕ್ಚುಲಿ ಲೀಫ್ ಅಂತ ಕೆಲವು ಸಲ ಏನ್ ಮಾಡ್ತೀರಾ ನೀವು, ರೈಟ್ ಆನ್ಸರ್ ಹಾಕ್ಬಿಡ್ತೀರಾ. ಇಫ್ ಯು ಹ್ಯಾವೆಂಟ್ ಗಾನ್ ಥ್ರೂ ದಿಸ್ ಟಾಪಿಕ್, ಈ ಟಾಪಿಕ್ ಅನ್ನ ಕರೆಕ್ಟ್ ಆಗಿ ಓದಿಲ್ಲ ಅಂತ ಹೇಳಿದ್ರೆ ನೀವು ಲೀಫ್ ಅನ್ನೇ ಸೆಲೆಕ್ಟ್ ಮಾಡ್ತೀರಾ. ಬಿಕಾಸ್ ಟೊಬ್ಯಾಕೋ ಅಲ್ಲಿ ಯೂಸ್ ಮಾಡೋದು ರೂಟ್ ಅಲ್ಲ, ಫ್ಲವರ್ ಅಲ್ಲ, ಲೀಫ್ ಅಂತ ಹೇಳಿ. ಆದ್ರೆ ದ ರೈಟ್ ಆನ್ಸರ್ ಈಸ್ ರೂಟ್. ಓಕೆ, ರೂಟ್ ಅಫೆಕ್ಟ್ ಆದ್ರೆ ದೇ ಆರ್ ನಾಟ್ ಏಬಲ್ ಟು ಅಬ್ಸಾರ್ಬ್ ದ ಎಫಿಷಿಯೆಂಟ್ಲಿ, ಐ ಮೀನ್ essential nutrients efficiently, so leads to decrease in the production of tobacco. The right answer, option D. Next one. Which of the following is not an application of PCR? Polymerase chain reaction do yaudu application alla. That means out of these four, 3 are the application of PCR. See this type of questions while you are practicing, so that gives the solid information. ನಿಮಗೆ ಒಂದು ಸಾಲಿಡ್ ಇನ್ಫಾರ್ಮೇಶನ್ ಕೊಡುತ್ತೆ. ಅಂದ್ರೆ PCR ಬಗ್ಗೆ ನಮಗೆ 3 ಪಾಯಿಂಟ್ಗಳು ಸಿಗ್ತಾ ಇರುತ್ತೆ. ಅದಕ್ಕೆ ಈ ತರದ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅವ್ರು ಕೇಳಿರೋದು ಇವಾಗ ನಾಟ್ ಆನ್ ಅಂತ ಹೇಳಿ, ಯಾವುದು ಅಲ್ಲ. ಸೊ ಪ್ಯೂರಿಫಿಕೇಶನ್ ಆಫ್ ಐಸೋಲೇಟೆಡ್ ಪ್ರೋಟೀನ್ಸ್, ಡಿಟೆಕ್ಷನ್ ಆಫ್ ಜೀನ್ ಮ್ಯೂಟೇಷನ್. ಡಿಟೆಕ್ಷನ್ ಅಂತ ಬಂತು ಇವಾಗ ವರ್ಡು, ಅದರ ಅರ್ಥ ವಿ ಆರ್ ಯೂಸಿಂಗ್ ದಿಸ್ ಆಸ್ ಅ ಡಯಾಗ್ನೋಸ್ಟಿಕ್ ಟೂಲ್. ಡಯಾಗ್ನೋಸ್ಟಿಕ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಅರ್ಲಿ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್, ಬಟ್ ಇಟ್ ಇಸ್ ನಾಟ್ ದ ರೈಟ್ ಆನ್ಸರ್. ಅವ್ರು ಕೇಳಿರೋದು ನಾಟ್ ಆನ್ ಅಂತ ಹೇಳ್ಬಿಟ್ಟು. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ, ಜೀನ್ ಆಂಪ್ಲಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ, ಅಂದ್ರೆ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಮಲ್ಟಿಪ್ಲೈ ಮಾಡೋದಕ್ಕೆ. ಸೊ ಆಲ್ ದೀಸ್ ಆರ್ ಓಕೆ ಅಪ್ಲಿಕೇಶನ್ ಆಫ್ ದ PCR. So these are all the applications of PCR, but not the very first one, that's purification of isolated protein anna ಅಥವಾ isolated protein anna purify ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ. Next one, the adenosine deaminase deficiency results into ADA deficiency results into ಏನಾಗುತ್ತೆ? ಆ ಡಿಫಿಷಿಯನ್ಸಿ ಇದ್ದವರಿಗೆ ಯಾವ ತರ ಪ್ರಾಬ್ಲಮ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು, ದೇರ್ ಇಸ್ ಎ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ದ ಪರ್ಟಿಕ್ಯುಲರ್ ಎನ್ಸೈಮ್ ಕಾಲ್ಡ್ ADA enzyme. ಸೊ ದಟ್ ಎನ್ಸೈಮ್ ಇಲ್ಲ ಅಂತ ಹೇಳಿದ್ರೆ, ಪ್ರೊಡ್ಯೂಸ್ ಆಗ್ತಿಲ್ಲ ಅಂದ್ರೆ ಅದು ADA ಡೆಫಿಷಿಯನ್ಸಿ ಆಗುತ್ತೆ. ಬಟ್ ಆ ಎನ್ಸೈಮ್ ಕೆಲಸ ಏನು? ಡೈಜೆಸ್ಟಿವ್ ಡಿಸಾರ್ಡರ್ ಕಾಸ್ ಮಾಡುತ್ತಾ? ಅಡಿಸನ್ಸ್ ಡಿಸೀಸ್ ಕಾಸ್ ಮಾಡುತ್ತಾ? ಅಡಿಸನ್ಸ್ ದಟ್ ಇಸ್ ರಿಲೇಟೆಡ್ ಟು ಕಾರ್ಟಿಸಾಲ್. ಸೊ ಯಾವಾಗ ನಮ್ಮ ಬಾಡಿ ಎಮರ್ಜೆನ್ಸಿ ಸಿಚುಯೇಷನ್ಗಳಿಗೆ ವೇಕಪ್ ಆಗಲ್ವೋ ಅವಾಗ ನಮ್ಮ ಬಾಡಿ ಡ್ಯಾಮೇಜ್ ಆಗುತ್ತೆ. ಓಕೆ, ಡೇಂಜರಸ್ ಅಲ್ಲಿ ಇರುತ್ತೆ. ಅವುಗಳಿಗೆ ನಾವು ಅಡಿಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಡಿಸ್ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್, ಬಿಕಾಸ್ ದಿಸ್ ADA enzyme that is involved in ಡಿಫೆನ್ಸ್ ಆರ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವಾಗ ಡೆಫಿಷಿಯನ್ಸಿ ಆಗುತ್ತೋ ದಟ್ ಲೀಡ್ಸ್ ಟು ಡಿಸ್ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್. ಪಾರ್ಕಿನ್ಸನ್ಸ್ ದಟ್ಸ್ ರಿಲೇಟೆಡ್ ಟು ನ್ಯೂರಾನ್ಸ್, ಡ್ಯಾಮೇಜಿಂಗ್ ದ ನ್ಯೂರಾನ್ ಆಗುತ್ತೆ. ಸೊ ಹಾಗಾಗಿ ಇದು ಪಾರ್ಕಿನ್ಸನ್ಸ್ ರೈಟ್ ಆನ್ಸರ್ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಓದಿದಿರಲ್ಲ ADA ಎಲ್ಲ ವರ್ಡ್ಗಳು, ADA ಜೀನ್ ಥೆರಪಿ 1990, ಓಕೆ ಸೊ ಆಂಡ್ರೆಸ್ಕೋ ಮತ್ತೆ ಬ್ಲೀಸ್, ಆ ಎಲ್ಲ ವರ್ಡ್ಗಳು ಮತ್ತೆ ನೇಮ್ಸ್ಗಳು ಗೊತ್ತಿರಬೇಕು. ನೆಕ್ಸ್ಟ್, ವಾಟ್ ಟ್ರಿಗರ್ಸ್ ಆಕ್ಟಿವೇಶನ್ ಆಫ್ ಪ್ರೋಟಾಕ್ಸಿನ್ ಟು ಆಕ್ಟಿವ್ ಟಾಕ್ಸಿನ್ ಆಫ್ ಬ್ಯಾಸಿಲಸ್ thuringiensis ಇನ್ ಬಾಲ್ವರ್ಮ್? ಬಾಲ್ವರ್ಮ್ ಅಥವಾ ಕಾಟನ್ ಬಾಲ್ವರ್ಮ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪೆಸ್ಟ್, ಅಂದ್ರೆ ಕ್ರಾಪ್ ಅನ್ನ ಡೆಸ್ಟ್ರಾಯ್ ಮಾಡೋ ಇನ್ಸೆಕ್ಟ್ ಆಗಿರುತ್ತೆ. ಸೊ ಆ ಪೆಸ್ಟ್ ಅಲ್ಲಿ ಓಕೆ ಪ್ರೋಟಾಕ್ಸಿನ್ ಆಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ವಾಟ್ ಇಸ್ ದಟ್ ಫ್ಯಾಕ್ಟರ್ ಟ್ರಿಗರಿಂಗ್ ದಟ್? ಅದನ್ನ ಟ್ರಿಗರ್ ಮಾಡ್ತಾ ಇರೋ ಫ್ಯಾಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಬ್ಯಾಸಿಲಸ್ thuringiensis means many strains of bacillus thuringiensis we are using to kill many different groups of insect. Okay,
ಸೊ ಅದರಲ್ಲಿ ಅಸಿಡಿಕ್ ಪಿ ಎಚ್ ಆಫ್ ಸ್ಟೊಮಕ್, ಅದು ಸ್ಟಮಕ್ ಅಲ್ಲಿರೋ ಅಸಿಡಿಕ್ ಪಿ ಎಚ್ ಇಂದ ಪ್ರೋಟಾಕ್ಸಿನ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರೋಟಾಕ್ಸಿನ್ ಅಂತ ಏನಿದೆ ಅಥವಾ ಪ್ರೋಟೀನ್ ಕ್ರಿಸ್ಟಲ್ಸ್ ಅಂತ ಏನಿದೆ, ಸೊ ದೀಸ್ ಆರ್ ಬಿಕಮಿಂಗ್ ಆಕ್ಟಿವ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಕ್ರಿಸ್ಟಲ್ಸ್. ಇನ್ಸೆಕ್ಟಿಸೈಡಲ್ protein crystals which are active. Okay, so now we are writing that is a inactive. ಇದನ್ನ inactive ಅಂತ ಹೇಳೋಣ. So now ಇದು ಆಕ್ಟಿವೇಟ್ ಆಗಬೇಕು ಅಂತ ಹೇಳಿದ್ರೆ in the presence of alkaline pH in the gut of insect. So right answer, body temperature never influences the toxin to become an active, and moist surface of the midgut, alkaline pH of the gut is the right answer. Alkaline pH of gut. Okay, so that is the topic. Next one, a new variety of rice was patented by foreign company. Okay, through such varieties have been present in India for a long time. This is related to, ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ. ನ್ಯೂ ವೆರೈಟಿ ಆಫ್ ರೈಸ್, ಅದನ್ನ ನ್ಯೂ ವೆರೈಟಿ ಅಂತ ಸೆಲ್ ಮಾಡ್ತಾರೆ. ಅಂಡ್ ದಟ್ ವಾಸ್ ಬಾಸ್ಮತಿ. ಯಾವುದದು? ಬಾಸ್ಮತಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಅದನ್ನ. ಬಾಸ್ಮತಿ ಹೇಗೆ ನೀವು ಇಂಡಿಯನ್ಸ್ದು ಅಂತ ಹೇಳ್ತೀರಾ? ಸೊ ದೇರ್ ಆರ್ ಮೆನಿ ಪ್ರೂಫ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಅಬ್ಸರ್ವ್ ದಟ್ ವರ್ಡ್ ಬಾಸ್ಮತಿ. ರೈಸ್ ಅಂತಾನೆ, ಬಾಸ್ಮತಿ ಅನ್ನೋದು ಬೇರೆ ನೇಮ ಕೂಡ ಆಗಿರ್ಬೋದಲ್ಲ, ಆದರೆ ರೈಸ್, ಬಾಸ್ಮತಿ ರೈಸ್ ಅನ್ನೋ ವರ್ಡ್ ಅನ್ನ. ಸೊ ವಿ ಹ್ಯಾವ್ ಸೀನ್ ದಟ್ ಇನ್ ಏನ್ಷಿಯಂಟ್ ಟೆಕ್ಸ್ಟ್ ಟು, ಹಳೆಯ ಕಾಲದ ಲಿಪಿಗಳಲ್ಲಿ ನೋಡ್ಬೋದು, ಫೋಕ್ಲೋರ್ಸ್ಗಳಲ್ಲಿ ನೋಡ್ಬೋದು, ಅಂದ್ರೆ ಜಾನಪದ ಸಾಹಿತ್ಯಗಳಲ್ಲಿ ನೋಡ್ಬೋದು, ಅದರ ಜೊತೆಗೆ ಇನ್ ಡಿಫ್ರೆಂಟ್ ಪೊಯೆಟ್ರಿ ಟು. ಹಾಗಾಗಿ ವಿ ಕಮ್ ಟು ನೋ ಈವನ್ ದೋ ದಿಸ್ ಬಾಸ್ಮತಿ ರೈಸ್ ಈಸ್ ಗ್ರೋಯಿಂಗ್ ಇನ್ ಇಂಡಿಯಾ ಫ್ರಮ್ ಲಾಂಗ್ ಟೈಮ್, ಪ್ರೊಲಾಂಗ್ಡ್ ಆಗಿ ನಾವು ಬೆಳೀತಾ ಇದ್ರು ಕೂಡ ಅಮೇರಿಕನ್ ಕಂಪನಿ ಥ್ರೂ ದ US ಅಂಡ್ US ಟ್ರೇಡ್ ಕಂಪನಿ ಮುಖಾಂತರ ಏನ್ ಮಾಡುತ್ತೆ, ಅದು ಪೇಟೆಂಟ್ ಅನ್ನು ತೆಗೆದುಕೊಳ್ಳುತ್ತೆ. ಅಂಡ್ ಯಾವ ರೈಸ್ ಅಂತ ಕೇಳಿರೋದು ಅವರು? ಬಾಸ್ಮತಿ ಅಂತ ನೆನ್ಪಿಟ್ಕೊಬೇಕು. ಅಂಡ್ ದಟ್ ಲೀಡ್ಸ್ ಟು, ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಇದು ನಾವಿಲ್ಲಿ ಹೇಳ್ತಾ ಇರೋದು ಬಯೋಪೈರಸಿ ಅಂತ ಹೇಳಿ, ಬಯೋಪೈರಸಿಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್, ಜೀಕ್ ಸ್ಟ್ಯಾಂಡ್ಸ್ ಫಾರ್, GEAC ಸ್ಟ್ಯಾಂಡ್ಸ್ ಫಾರ್. ಇದು ಏನನ್ನ ಸ್ಟ್ಯಾಂಡ್ ಮಾಡುತ್ತೆ ಅಂದ್ರೆ, ಈಗ ಕಾಮನ್ ಆಗಿ ವಿ ಆರ್ ಪ್ರೊಡ್ಯೂಸಿಂಗ್ ಲಾರ್ಜ್ ನಂಬರ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂಡ್ ಆಲ್ಸೋ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ಅಂಡ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಟ್ ಇನ್ ಟು ದ ನೇಚರ್. ಸಮ್ ಟೈಮ್ ಲೇಟರ್ ದಟ್ ಮೇ ಲೀಡ್ಸ್ ಟು ಡಿಫ್ರೆಂಟ್ ರಿಸಲ್ಟ್ಸ್, ಅಂದ್ರೆ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ಸ್ ಅನ್ನ ಕಾಸ್ ಮಾಡಬಹುದು. ದಟ್ ಮೇ ಲೀಡ್ಸ್ ಟು ಇಂಬ್ಯಾಲೆನ್ಸ್ ಇನ್ ದ ಎಕಾಲಜಿ, ಇಂಬ್ಯಾಲೆನ್ಸ್ ಅನ್ನ ಕಾಸ್ ಮಾಡಬಹುದು. ಇದನ್ನ ತಡೆಯೋದಿಕ್ಕೆ ಅಂತಾನೆ ಎವ್ರಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಇಟ್ ಮೇ ಬಿ ದ BT ಇಂದ, ಬಯೋಟೆಕ್ನಾಲಜಿ ಏನೇ ಪ್ರೊಡ್ಯೂಸ್ ಆದ್ರೂ ಕೂಡ ಆ ಪ್ರಾಡಕ್ಟ್ ಅನ್ನ ಅಪ್ರೂವ್ ಮಾಡಲಿಕ್ಕೆ, ವ್ಯಾಲಿಡೇಟ್ ಮಾಡಲಿಕ್ಕೆ ಅಂತ ಒಂದು ಕಮಿಟಿ ಇದೆ. ಓಕೆ, ದಟ್ ಕಮಿಟಿ ಇಸ್ ಕಾಮನ್ಲಿ ಕಾಲ್ಡ್ ಜೀಕ್. ಸೊ ಯಾವುದಕ್ಕೆ ಇರೋದು ಇವಾಗ ಇದು? ದಿಸ್ ಈಸ್ ಟು ವ್ಯಾಲಿಡೇಟ್ the gene product. Okay, for what? For public safety ಅಂತ ಹೇಳ್ತೀವಿ. ಓಕೆ, ಪಬ್ಲಿಕ್ ಸೇಫ್ಟಿಗೋಸ್ಕರ ನಾವು ಅದನ್ನ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಅಂಡ್ ಆಲ್ಸೋ ದೇ ಹ್ಯಾವ್ ಟು ಅಪ್ರೂವ್ ದಟ್. ಸೊ ಹಾಗಿದ್ರೆ ಅದೇನನ್ನ ಸ್ಟ್ಯಾಂಡ್ ಮಾಡುತ್ತೆ? ಜೆನೆಟಿಕಲಿ ಎಂಜಿನಿಯರ್ಡ್ ಅಪ್ರೂವಲ್ ಅಥವಾ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. ಎಲ್ಲಿದೆ ನೋಡಿ? ಜೀನೋಮ್ ಅಲ್ಲ, ಗ್ರೌಂಡ್ ನೋಪ್. ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ is the right answer, not the environment. Option C is the right answer. Next one, golden rice ಅನ್ನೋದು ಏನಾಗಿರುತ್ತೆ ಅಂತ ಹೇಳಿದ್ದಾರೆ. A variety of rice grown along the yellow river of China, ಅದು ಗೋಲ್ಡನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲಾಂಗ್ ಸ್ಟೋರ್ಡ್ rice having yellow color tint, long stored yellow color tint ಇರೋದು, ಅದಕ್ಕೆ ಗೋಲ್ಡನ್ ರೈಸ್ ಅಂತ ಹೇಳಿ. These two are not the right answers. A transgenic rice having gene for beta carotene enriched ಅಂತ ಹೇಳ್ತೀವಿ ಇದನ್ನ. ಹಾಗಾಗಿ ಇಟ್ಸ್ ಅ ಟ್ರಾನ್ಸ್ಜೆನಿಕ್ ರೈಸ್, ದಟ್ಸ್ ಟ್ರೂ. ದೆನ್ ಅದರಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ
So there is a gene for beta carotene. So wild variety of rice with yellow colored grains alla. The right answer is option C for this one. Next, select the true statements from the following. ಈ ಕ್ವಶನ್ಸ್ ಗಳಲ್ಲಿ ಯಾವುದು ಟ್ರೂ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಸೆಂಟೆನ್ಸ್ ಅನ್ನ ಓದೋಣ, ಕರೆಕ್ಟ್ ಆಗಿದ್ರೆ ಟಿಕ್ ಮಾಡೋಣ, ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆ, ಇನ್ಸುಲಿನ್ ಫ್ರಮ್ ಅನಿಮಲ್ ಸೋರ್ಸ್ ಮೇ ಡೆವಲಪ್ ಅಲರ್ಜಿ ಇನ್ ಸಮ್ ಪೇಷಂಟ್ಸ್. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಐ ಆಮ್ ಜಸ್ಟ್ marking it as a correct statement. C peptide is not present in mature insulin. Correct agide, it is not present in mature insulin. Recombinant therapeutics do not induce unwanted immunological responses. So illidiyalla recombinant therapeutics galu do not induce unwanted immunological responses. Correct agidiya? Exact NCERT line. ಇದೇ ತರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಚೆಕ್ ಮಾಡಬಹುದು. ಇನ್ಸುಲಿನ್ ಕ್ಯಾನ್ ಬಿ ಅಡ್ಮಿನಿಸ್ಟರ್ಡ್ orally to diabetic patient. No, this is not the correct statement. So the right answer is 1, 2, 3 only. 1 and 3 only. Okay, 1, 2 and 3 only. Okay, 3 ಕೂಡ ಕರೆಕ್ಟ್ ಆಗಿದೆ. So ಯಾಕೆ ಲಾಸ್ಟ್ ಒನ್ ಆಗಲ್ಲ? We know that insulin can be administered orally ಅಂತ ಕೊಟ್ಟಿದ್ದಾರೆ. No. ಯಾಕೆ ಅಂತ ಹೇಳಿದ್ರೆ, if we are administering that insulin through the mouth, so this insulin is a peptide. ಇದು peptide ಆಗಿರುತ್ತೆ, right? It's a peptide. So that can be easily digested by the digestive enzyme. So thereby it loses their property. ಇದು ಪ್ರಾಪರ್ಟಿನ ಕಳ್ಕೊಂಡ್ಬಿಡುತ್ತೆ. So peptide is digested easily in our digestive system by the digestive enzymes and losing their property, and that doesn't act over the blood. Act ಮಾಡಲ್ಲ, blood sugar ಕಡಿಮೆ ಮಾಡಲ್ಲ. ಹಾಗಾಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಯಾವುದಿದೆ? ಡಿ. ಓಕೆ, 1, 2 and 3. ಹ್ಯೂಮಿಲಿನ್ ಇಸ್ ದ ಏನಾಗಿರುತ್ತೆ? ನ್ಯಾಚುರಲ್ ಇನ್ಸುಲಿನ್, human insulin synthesized genetically engineered Escherichia coli, human insulin synthesized by pancreas, and chemically synthesized insulin. Humulin is a genetically engineered insulin. So E. coli, Escherichia coli ಇಂದ ನಾವು ಪ್ರೊಡ್ಯೂಸ್ ಮಾಡೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ DNA probe is used in, DNA probe ಅನ್ನ ಯಾವುದರಲ್ಲಿ ಯೂಸ್ ಮಾಡ್ತಾರೆ? ಸೊ ನಮಗೆ ಗೊತ್ತು ರೇಡಿಯೋ ಆಕ್ಟಿವ್ ಅನ್ನ ಯೂಸ್ ಮಾಡಿಕೊಂಡು DNA ನ ಅಂದ್ರೆ ಕಾಂಪ್ಲಿಮೆಂಟರಿ ಆಗಿ ಮೇಕ್ ಮಾಡೋದು. ಸೊ ದಟ್ ಈಸ್ ವೆರಿ ಯೂಸ್ಫುಲ್ ಇನ್, ಎಲ್ಲಿ ಯೂಸ್ ಮಾಡ್ತಾರೆ? ಸೊ ನಮಗೆ ಅನ್ನಿಸ್ಬೋದು ಕೆಲವು ಸಲ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂಡ್ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಸೊ ಆಲ್ಮೋಸ್ಟ್ ಒಂದೇ ತರ ಇವಾಗ. ಯಾಕೆಂದ್ರೆ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ, ಬಟ್ ಡೋಂಟ್ ಕಂಪೇರ್ ದಟ್ ಹಿಯರ್. ಸೊ DNA probe is used in DNA fingerprinting technology, means identifying the maternal and paternal disputes. ಮತ್ತೆ ಕ್ರಿಮಿನಲ್ಸ್ಗಳನ್ನ ಫೊರೆನ್ಸಿಕ್ ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡ್ತಾರೆ, ಕ್ರಿಮಿನಾಲಜಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಆರ್ ಪ್ರಿಂಟಿಂಗ್. ನೆಕ್ಸ್ಟ್, ವಿಚ್ ಅಮೆರಿಕನ್ ಕಂಪನಿ ಇನ್ 1983 ಪ್ರಿಪೇರ್ಡ್ ಹ್ಯೂಮಿಲಿನ್? ಹ್ಯೂಮಿಲಿನ್ ಅನ್ನ 1983 ಯಾವ ಅಮೆರಿಕನ್ ಕಂಪನಿ ಪ್ರಿಪೇರ್ ಮಾಡ್ತು ಅಂತ ಹೇಳಿದ್ದಾರೆ? ಇಟ್ ಈಸ್ ನಾಟ್ ಅ ನ್ಯೂ ಒನ್. 1983 ಲಾಂಚ್ ಆಯಿತು ಅಂತ ಅಲ್ಲ ಕಂಪನಿ. ಸೊ ಆಲ್ಮೋಸ್ಟ್ 18 or 19th ಸೆಂಚುರಿಯಿಂದನೂ ಕೂಡ ಇದೆ. ಸೊ ಎಲಿ ಲಿಲ್ಲಿ ಆ್ಯಂಡ್ ಕಂಪನಿ ಅಂತ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಎಲಿ ಲಿಲ್ಲಿ. ಸೊ ಟ್ರಾನ್ಸ್ಜೆನಿಕ್, ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಜೆನಿಕ್ ಅಥವಾ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ಸುಲಿನ್ ಆಗಿರುತ್ತೆ. ಓಕೆ, ಸೊ ಎಲ್ಲಿ ನಾವು ಡ್ರೆನ್ಬ್ಯಾಕ್ಸಿ or Sun Pharma or GlaxoSmithKline ಅಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚಿಂಗ್. ಯಾವುದು ಇನ್ಕರೆಕ್ಟ್ ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಐ ಆಮ್ ಗೋಯಿಂಗ್ ಟು ಗಿವ್, ಓಕೆ, 3 ಕ್ವಶನ್ಸ್ ನಾನು ನಿಮ್ಗೆ ಹೇಳಿದೆ, 3 ಕ್ವಶನ್ ನಿಮಗೆ ಕೊಡ್ತೀನಿ ಅಂತ. ನೆಕ್ಸ್ಟ್ ಕೊಡ್ತೀನಿ. ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚ್. ADA, ELISA, PCR, PKU. ನಮಗೆ ಅದ್ರದ್ದು ಎಕ್ಸ್ಪ್ಯಾನ್ಷನ್ ಗೊತ್ತಿರಬೇಕು. AD ಅಂದ್ರೆ ಅಡಿನೋಸಿನ್ ಅಮೈನೇಸ್ ಅಂತ ಇದೆ. ಹೆನ್ಸ್ ಇಟ್ ಈಸ್ ಇನ್ಕರೆಕ್ಟ್ ಮ್ಯಾಚ್. ಇದು ಇನ್ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಎಲಿಸಾ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೆ. It is the correct one, hence it is not the right answer.
ಸೊ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಓದಬೇಕು. ಸೊ PKU ಫಿನೈಲ್ ಕೀಟೋನ್ ಯೂರಿಯಾ. ಸೊ ರೈಟ್ ಆನ್ಸರ್ ಇದು ಕರೆಕ್ಟ್ ಆಗಿರೋದ್ರಿಂದ ಇವು ಮೂರು ಕೂಡ ಕರೆಕ್ಟ್ ಆಗಿದೆ. ಐ ಆಮ್ ರೈಟಿಂಗ್ ದಟ್ ಆಸ್. ಸೊ ಓಕೆ, ದೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಹೆನ್ಸ್ ದೀಸ್ ಆರ್ ನಾಟ್ ದ ರೈಟ್ ಆನ್ಸರ್. ಆಪ್ಷನ್ ಎ. ನೆಕ್ಸ್ಟ್, ಸೊ ಇದನ್ನ ನೀವು ಆನ್ಸರ್ ಮಾಡ್ಬೋದಾ? ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಅನ್ಕೊಂತೀನಿ. I am giving this question to you. Okay, read the question properly. Here, go through the column 1 and column 2, analyze it. Okay, think and answer in the comment section. Yavdu right answer anta. Here they have given emphysema, Rosie, Eliza and drop. Okay, drop anna ನೀವು ಲಾಸ್ಟ್ ಅಂದ್ರೆ ಎಲ್ಲಿ ಪ್ರೀವಿಯಸ್ ಲೆಸನ್ ಅಲ್ಲಿ ತಿಳ್ಕೊಂಡಿರ್ತೀರಾ. ಯಾವುದು ಅಂತ ಹೇಳಿ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಓಕೆ, pause it, go through the question and try to answer. Okay, yes. Next question, which of the following is used as vector for cloning gene in higher organisms? Higher organisms ಅಲ್ಲಿ ಯೂಸ್ ಮಾಡೋದು ಯಾವುದು ಅಂತ ಕೇಳಿದ್ದಾರೆ. Agrobacterium in plants and retrovirus in animals. Agrobacterium in plants and also retrovirus in animals. Agrobacterium ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? No. So you are observing the word retrovirus. The right answer is retrovirus. Next question, the two polypeptides of human insulin are linked together by human insulin linked together. I mean, two peptides, A and B peptides are linked by hydrogen bond, phosphodiester bond, covalent bond and disulfide bridge. The right answer is disulfide bridge. Two disulfide bridge are present between A and B peptide of a mature functional insulin. So option D. Next one, the site of production of ADA in the body is. ADA in the body is. So can you try to answer for this question? Simple timeline anna click ಮಾಡಿದ್ರೆ ಓಕೆ, ಅಲ್ಲಿ ಟೈಮ್ಲೈನ್ ಕೂಡ ಬಂದಿರುತ್ತೆ and just type your ಆನ್ಸರ್ನ ಟೈಪ್ ಮಾಡಾದ್ಮೇಲೆ ಪಕ್ಕದಲ್ಲಿ ಟೈಮ್ ಲೈನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಟೈಮ್ ಲೈನ್ ಅಲ್ಲಿ ನೀವು ಆನ್ಸರ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಬಿಕಾಸ್ ಕ್ವಶನ್ ನಂಬರ್ ಇಸ್ ನಾಟ್ ದೇರ್, ಅಟ್ ಲೀಸ್ಟ್ ಟೈಮ್ ಲೈನ್ ನೀವು ಮೆನ್ಷನ್ ಮಾಡಿದ್ರೆ ವಿ ಕಮ್ ಟು ನೋ ವೆದರ್ ಯು ಆರ್ ಆನ್ಸರಿಂಗ್ ಕರೆಕ್ಟ್ಲಿ ಆರ್ ನಾಟ್ ಅಂತ. ಓಕೆ, ಸೊ ಸೈಟ್ ಆಫ್ ಪ್ರೊಡಕ್ಷನ್ ಆಫ್ ADA ಇನ್ ದ ಸೈಟ್ ಇನ್ ದ ಬಾಡಿ ಈಸ್ ಯಾವುದು ಅಂತ ಹೇಳಬೇಕು. ಎರಿಥ್ರೋಸೈಟ್ಸ್, ಲಿಂಫೋಸೈಟ್ಸ್ ಆರ್ ಬ್ಲಡ್ ಪ್ಲಾಸ್ಮಾ, ಆಸ್ಟಿಯೋಸೈಟ್ಸ್ ಯಾವುದು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, over 95% of all existing transgenic animals are. 95% of existing transgenic animals are. Pig, mice, sheep, cow. ಯಾವುದಿರಬಹುದು? ಓಕೆ, 95%. We are using that as a model. ಮಾಡೆಲ್ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟಲ್ ಅಥವಾ ಕ್ಲಿನಿಕಲ್ ಟ್ರಯಲಿಂಗ್ಸ್ಗೆ ಯೂಸ್ ಮಾಡ್ತೀವಿ, ಲ್ಯಾಬೋರೇಟರಿಗಳಲ್ಲಿ ಅಥವಾ ಡಿಫ್ರೆಂಟ್ ಆಗಿ ಹಾಸ್ಪಿಟಾಲಿಟಿಗಳಲ್ಲಿ, ಅಂದ್ರೆ ಲ್ಯಾಬ್ ಅಂತಾನೆ ತಿಳ್ಕೊಳ್ಳೋಣ. ಸೊ ಯಾವ್ದಿರ್ಬೋದು ಅಂತ ಆನ್ಸರ್ 3 questions ಅಂತ ಹೇಳಿದ್ದೆ, and this is the third one for you. So out of 33 questions I have given to you, try to comment in the comment section along with the timeline. We come to know that. Okay, so I hope this session was useful to you. ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. we are talking about we are talking about KCET and of course ನೀಟ್ಗೂ ಇದೇ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹೆಚ್ಚಿನದಾಗಿ ನೀವೇನನ್ನ ಅರ್ಥ ಮಾಡ್ಕೊಬೇಕು ಅಂದರೆ, ಕೆಲವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಾಗಿರ್ಬೋದು, ಸಮ್ ಆಫ್ ದ ಕ್ವಶನ್ಸ್ ಆರ್ ಮ್ಯಾಚಿಂಗ್ ಟೈಪ್ ಆಗ್ಬೋದು. ಮ್ಯಾಚಿಂಗ್ ಟೈಪ್ ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳನ್ನ ಕೊಟ್ಟರೆ those are commonly called time consuming question. So you must practice, how to read quickly without any mistakes. ಫಾಸ್ಟ್ ಆಗಿ ಓದಬೇಕು ವಿತೌಟ್ ಮಿಸ್ಟೇಕ್ಸ್, ಮತ್ತೆ ನಾವು ಅದನ್ನು ಆನ್ಸರ್ ಮಾಡಬೇಕು. ಹಾಗಾಗಿ ಅದಕ್ಕೆಲ್ಲ ಪ್ರಿಪೇರ್ ಆಗಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಸೀರೀಸಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ನಾನು ಇಲ್ಲಿರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ಸಿ ಯು ದೇರ್.